ವಿಚಾರ we are continuously meditating about ಸಭೆ ಅನ್ನುವಂತ ವಿಷಯದ ಕುರಿತು. church. ಸಭೆ ಅನ್ನೋ ವಿಚಾರದಲ್ಲಿ In the matters of church, ಸೈತಾನನಿಗೆ ಅವಕಾಶ ಕೊಡಬೇಡಿ ಎಂಬ ತಲೆಬರಹದಲ್ಲಿ ನಾನು ಧ್ಯಾನಿಸ್ತಾ ಇದ್ದೀನಿ. do not give chance for Satan. Based on this title we are meditating. ಯಾಕೆ ನಾವು ಸೈತಾನಿಗೆ ಅವಕಾಶವನ್ನ ಕೊಡಬಾರದು? Why we should not give chance for Satan? ಯಾಕಂದ್ರೆ ಸೈತಾನನು ನಮ್ಮ ಜೀವನದಲ್ಲಿ ಹಾಳು ಮಾಡೋದ್ ಬಿಟ್ರೆ ಅವನಿಗೆ ಒಳ್ಳೇದು ಯಾವುದು ಗೊತ್ತಿಲ್ಲ. Because Satan doesn't know anything good in our life other than ruining us. ಹೇಗಾದ್ರೂ ನಮ್ಮನ್ನ ಕೆಡಿಸಿ ಹಾಳು ಮಾಡಬೇಕು ಅಂತ ಅವನು ಹಲವು ಪ್ರಯತ್ನಗಳನ್ನ ಪಡ್ತಿರ್ತಾನೆ. Somehow or the other he wants to spoil us and ruin us. He tries and makes many attempts about it. ಅದಕ್ಕೆ ಮೊದಲು ನಾವು ಧ್ಯಾನ ಮಾಡಿದ್ದು, So firstly we saw ದೇವರು ನಮಗೆ, ಯೇಸು ನಮಗೆ ತಲೆಯಾಗಿದ್ದಾನೆ, Jesus is our head ನಾವು ಆತನಿಗೆ ಬಾಡಿ and ಆಗಿದ್ದೀವಿ. we are his body. ಅದ್ರ ಮುಂದೆ ಇನ್ನೂ ವಿಚಾರ ಮಾತಾಡಬೇಕು. And about that we have so many things to speak yet. ದೇವರು ನಮ್ಮನ್ನ ಯಾಕೆ ಬಾಡಿಯಾಗಿ ಮಾಡಿದ್ದಾನೆ? Why God has made us as his body? ಆಮೆನ್. Amen. ಆದರೆ ನಾವು ಬಾಡಿ ಆಗಿದ್ದೇನೆ ಅಂದ್ರೆ ನನ್ನ ಮೇಲೆ ಕ್ರಿಸ್ತನ ತಲೆ ಇದೆಯಾ, ಸೈತಾನ ತಲೆ ಇದೆಯಾ, ಅಥವಾ ಮತ್ಯಾರ ತಲೆ ಇದೆ ಯೋಚಿಸಬೇಕು. So if I am a body, we need to think about one thing, whether I am the head of Christ, head of Satan, or head of someone else. ಯಾಕಂದ್ರೆ ತಲೆಯಿಂದ ಬರದೆ ಈ ಶರೀರ ಕೈಗೊಳ್ಳುವುದು. Because whatever comes from the head, the body will put into action. ಹಾಗಾದ್ರೆ ನನ್ನ ತಲೆ ಕ್ರಿಸ್ತನಾಗಿದ್ರೆ ನನ್ನ ದೇಹವು ಕ್ರಿಸ್ತನ ಚಿತ್ತವನ್ನ ಮಾಡುವಂತದಾಗಿರುತ್ತೆ. If my head is of Christ, my whole body will do the will of the Lord. ಅದು ಆದಾಮನ ತಲೆಯಾಗಿದ್ರೆ ನಮ್ಮಲ್ಲಿ ಶಾಪವು ಪಾಪವು ಯಾವತ್ತೂ ಇರುತ್ತೆ. If it is the head of Adam, in us we will have sin and curse always. ಕಳೆದ ವಾರ ನಾವು ಧ್ಯಾನಿಸಿದ ವಿಷಯ, Last week we meditated second thing. ತಂದೆಯಾದ ದೇವರು ಯೇಸು ಕ್ರಿಸ್ತನನ್ನ ಮುಖ್ಯವಾದ ಮೂಲೆಗಲ್ಲಾಗಿ ಮಾಡಿದ್ದಾನೆ. Father God made Jesus Christ as the important cornerstone. ಅಂದ್ರೆ ಆತನ ಬಲಗಡೆಯಲ್ಲಿ ಯಹೂದ್ಯರನ್ನ, ಎಡಗಡೆಯಲ್ಲಿ ಅನ್ಯರನ್ನ ತನ್ನ ದೇಹದಲ್ಲಿ ಸಮರ್ಪಣೆ ಮಾಡಿ ಒಂದು ಮಾಡಿದ್ದ. It means towards his right he has made Jews, towards his left he has made Gentiles to stand and held them and made one in his Christ. ನಾವೆಲ್ಲ ಹುಟ್ಟು ಅನ್ಯ ಜನರೇ ಆಗಿದ್ರುವೆ, Even we all are born Gentiles. ಕ್ರಿಸ್ತನ ಒಂದು ಕಟ್ಟಡದಲ್ಲಿ ನಾವು ಒಂದು ಇಟ್ಟಿಗೆ ಆಗಿದ್ದೀನಿ ಅಂತ ಮರೆಯಬಾರದು. In the building of Christ I am a brick, and we should never forget that. ಹೇಗೆ ಒಂದು ಬಿಲ್ಡಿಂಗಿಗೆ ಮುಖ್ಯವಾಗಿ ನೀರು, ಸಿಮೆಂಟ್, ಮರಳೆಲ್ಲ ಅವಶ್ಯವಾಗಿರುತ್ತೋ, How a building requires water, cement, sand and everything else, ಹಾಗೆ ನಮ್ಮ ಈ ಸ್ಪಿರಿಚುವಲ್ ಬಿಲ್ಡಿಂಗ್ ಗೆ similarly for a spiritual building, ವರ್ಡ್ ಆಫ್ ಗಾಡ್ ಅಂಡ್ ಸ್ಪಿರಿಟ್ ಆಫ್ ಗಾಡ್ ದೇವರು ಕೊಟ್ಟಿರೋದು. the word of God and the spirit of God is granted by God. ಅಂದ್ರೆ ನಾನು ಇಟ್ಟಿಗೆ, It means I'm a brick, ನೀವೊಂದು ಇಟ್ಟಿಗೆ, even you are a brick, ನಿಮ್ಮನ್ನ ಈ ಸಭೆಯಲ್ಲಿ ಎಲ್ಲಿ ಇಟ್ಟಿದ್ದಾನೆ ನಿಮಗೆ ಗೊತ್ತಿಲ್ಲ. and you yourself do not know where Lord has placed you in this ನೀವು church. ಕೆಳಗಿರುವಂತ ಕಟ್ಟಡದ ಕೆಳಗಿರುವಂತ ಇಟ್ಟಿಗೆನಾ, Whether you are in the below line of the building, ಅದು ನಿಂತಲಿಗೆ ಬರುವಂತ ಕಾಲದಲ್ಲಿರುವಂತ ಇಟ್ಟಿಗೆನಾ, or are you a brick that comes near the lintel, ಅಥವಾ RCC ನಿಮ್ಮ ಮೇಲೆ ಹಾಕಲ್ಪಟ್ಟ ಇಟ್ಟಿಗೆನಾ ನಿಮಗೆ or ಗೊತ್ತಿಲ್ಲ. are you the brick that is on the above of the terrace? ಆದ್ರೆ ಒಂದು ಸಲ ದೇವರು ನಿಮ್ಮನ್ನ ಈ ಒಂದು ಆತ್ಮೀಯ ಕಟ್ಟಡದಲ್ಲಿ ನಿಮ್ಮನ್ನ ಇಟ್ಟಿದ ಮೇಲೆ, So once the Lord has placed you in the spiritual building, ಒಂದು ಭಾಗ ನೀವು ಇನ್ನೊಬ್ಬರನ್ನ ಇಟ್ಕೊಂಡಿರ್ತೀರಾ, one side you hold another person, ಇನ್ನೊಬ್ಬರು ನಿಮ್ಮನ್ನ ಇಟ್ಕೊಂಡಿದ್ದಾರೆ, and the other person is holding you, ಒಬ್ಬರನ್ನ ನೀವು ಒತ್ಕೊಂಡಿದ್ದೀರಾ, and you are carrying someone else, ನೀವು ಇನ್ನೊಬ್ಬರನ್ನ ಒತ್ಕೊಂಡಿದ್ದೀರಾ. and others are carrying over you. ಈ ಚರ್ಚ್ ಅಲ್ಲಿ ಇರುವಂತ ನಿಮ್ಮ ಪಾರ್ಟ್ ಅನ್ನ ತಿಳ್ಕೊಂಡಿರ್ಬೇಕು. So you need to know your role in this church. ಯಾಕಂದ್ರೆ ನೀವು ಒಂದು ಭಾರವನ್ನ ಹೊತ್ತುಕೊಂಡು ನೀವು ಹೊರಗಡೆ ಹೋದ್ರೆ, If you carry a burden and go out, ಹಾಗಾದ್ರೆ ಸ್ಪಿರಿಚುವಲ್ ಕಟ್ಟಡದಲ್ಲಿ ನಿಮ್ಮ ನಿಮಿತ್ತ just because of you in the spiritual ಬೇರೆ building, ಇಟ್ಟಿಗೆಗಳುವೆ ಬಿದ್ದು ಹೋಗುತ್ತೆ, ಉರುಳು the ಹೋಗುತ್ತೆ. other bricks will also roll down. ಆಮೆನ್, ಹಲ್ಲೆಲೂಯಾ. Amen, hallelujah. ಇವತ್ತು ಇನ್ನೊಂದು ವಿಚಾರವನ್ನ ತಿಳ್ಕೊಳ್ಳೋಕೆ So ಹೋಗ್ತೀವಿ. today we will know
learn one more thing. ಅದು ಎಫೆಸದವರಿಗೆ ಪೌಲನು ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 23ನೇ ವಾಕ್ಯ. It is from the Ephesians chapter 5 verse 23. ನೋಡಿ, ನಮ್ಮ ಟೈಟಲ್ ಗಳೆಲ್ಲ ನೀವು ಚೆನ್ನಾಗಿ ಧ್ಯಾನವಾಗಿ ಇಟ್ಕೋಬೇಕು. You have to keep hold of all the titles that we are teaching. ನಾನು ಯಾಕೆ ಹಂತವಾಗಿ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ, Why I am teaching you step by step. If you see, ನೀವು ವಾಕ್ಯಗಳನ್ನ ಚೆನ್ನಾಗಿ ಕಲಿತುಕೊಂಡಾಗ ನಾಳೆ ದಿನ ಹೊರಗಡೆ ಮಿಷನ್ ನೀವು ಹೋದಾಗ, when you learn the word of God in depth, and tomorrow when you go out for the ಆ mission, ದಿನಗಳಲ್ಲಿ ಜನಗಳು ನೀವು ಪ್ರಶ್ನೆಯನ್ನ ಕೇಳುವಾಗ ನೀವು ಈ ವಾಕ್ಯಗಳು ದೇವರ ಆತ್ಮ ನಿಮಗೆ ನೆನಪಿಗೆ ಕೊಡುವನು. and on those days when people will pose questions to you, the Spirit of God will make you to recall these ಆಗ words, ಅವರಿಗೆ ನೀವು ಸಲೀಸಾಗಿ ನೇರವಾಗಿ ಉತ್ತರವನ್ನ ಕೊಡಬಹುದು. and easily, directly you can answer them. ಆಮೆನ್, ಹಲ್ಲೆಲೂಯಾ. Amen, hallelujah. ಎಫೆಸ 5:23. Ephesians 5:23. For the husband is the head of the wife, as Christ is the head of the church, his body, of which he is the Savior. ಆಮೆನ್, ಹಲ್ಲೆಲೂಯಾ. Amen, hallelujah. ಇಲ್ಲಿ ಏನ್ ಬಯಲ್ಪಟ್ಟಿದೆ ಅಂತ ಕೇಳಿದ್ರೆ, So what is written over here if you see? ಕ್ರಿಸ್ತನು ಸಭೆಗೆ ತಲೆಯಾಗಿದ್ದಾನೆ. Christ is the head of the church. ಏನ್ ವರ್ಡ್ ಬಯಲ್ಪಡೋದಿಲ್ಲ? So what the word says? ಏನ್ ವರ್ಡ್? What is the word telling us? ಕ್ರಿಸ್ತನು Christ ಸಭೆಗೆ is the ತಲೆಯಾಗಿದ್ದಾನೆ. head of the church. ನಾವು ಅವತ್ತು ಧ್ಯಾನ ಮಾಡಿದ್ದು, On that day we meditated, ದೇಹಕ್ಕೆ ತಲೆಯಾಗಿದ್ದಾನೆ. he is the head for the body. ಇವತ್ತಿನ ಧ್ಯಾನ ಮಾಡೋದು, And today we meditate, ಸಭೆಗೆ ತಲೆಯಾಗಿದ್ದಾನೆ. he is the head of the church. ಸಭೆ ಅನ್ನುವಾಗ Church means, ಅದು ಆತ್ಮೀಯವಾದ ಸಭೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. we should know that it represents the spiritual church. ಇವತ್ತು ನಾವು ಕಾಣುವಂತ ಯಾವ ಕಲ್ಲಿಂದ ಕಟ್ಟಲ್ಪಟ್ಟಂತದ್ದು ಅದು ಚರ್ಚ್ ಅಲ್ಲ. Today what we see that has been constructed by stones, we cannot say it as church. ಸೊಲೊಮೋನ್ಗೆ ದೇವರು ಹಿಡಿದು ಆಲಯವನ್ನ ಕಟ್ಟು, Lord told Solomon to build a temple. ಅದನ್ನ ದೇವರು ಹೇಳ್ತಾನೆ ಯೋಹನ ಸುವಾರ್ತೆಯಲ್ಲಿ, ಈ ಆಲಯವನ್ನ ಕೆಡವಿರಿ, ನಾನು 3 ದಿನದಲ್ಲಿ ಎಬ್ಬಿಸುವೆನು ಅಂತ. And in the Gospel of John he says that you destroy this temple and I will rebuild it in 3 days. ಜೀಸಸ್ ತನ್ನ ಬಾಡಿ ಎನ್ನುವ ಚರ್ಚ್ ಅನ್ನ ಎಬ್ಬಿಸ್ತೇನೆ ಅಂತ ಹೇಳಿದ್ರು. Jesus said that he would raise the church of his body. ಇವತ್ತು ಇಡೀ ಪ್ರಪಂಚದಲ್ಲಿ ಚರ್ಚ್ ಅಂತ ಹೆಸರುಗಳು ಕೊಡಬಹುದವರು. So today the whole universe can entitle themselves as church. ಕಲ್ಲುಗಳಿಂದ ಕಟ್ಟಲ್ಪಟ್ಟ ಆಲಯದಲ್ಲಿ ದೇವರು ವಾಸ ಮಾಡೋದಿಲ್ಲ. God will never dwell in the temple that has been built by bricks. ಅದನ್ನು ನೀವು ಖಚಿತಪಡಿಸ್ಕೋಬೇಕು. You need to be assured about this. ಹಾಗೆ ದೇವರು ವಾಸ ಮಾಡಿದ್ದೇ ಆಗಿದ್ರೆ, Similarly, if in case God would have been dwelt, ಅದು ಮೋಸೆ ಕಾಲಕ್ಕೂ ಸೊಲೊಮೋನ್ ಕಾಲಕ್ಕೂ ಹಳೆ ಒಡಂಬಡಿಕೆ ಕಾಲ ಮುಗಿದೋಯ್ತು. it has been finished during the time of Moses, Solomon, or the Old Testament period. ಅದು ಹೊಸ ಒಡಂಬಡಿಕೆಗೆ ಬರುವಾಗ, But when we come to the New Testament, ನೀವೇ ದೇವರ ಆಲಯವು, ದೇವರ ಆತ್ಮ ನಿಮ್ಮಲ್ಲಿಗೆ ವಾಸ ಮಾಡುತ್ತಾನೆ ಅಂತ ಬರೆಯಲ್ಪಟ್ಟಿದೆ. it is written that you are the temple of God and God himself would dwell in you. ನಮ್ಮ ಹೃದಯವೇ ದೇವರ ಗರ್ಭಗುಡಿ ಅನ್ನೋದನ್ನ ಮರೆಯಕೂಡದು. We should never forget that our heart is the sanctuary of God. ಆದ್ರೆ ಹೇಗೆ ಸಕಲ ಕುಲ ಭಾಷೆ ಜನಾಂಗಗಳು ತಮಗೆ ಅಂತ ಗುಡಿ, ಮಂದಿರ, ದ್ವಾರ, ದರ್ಗಾ, ಮಾಸ್ಗಳನ್ನ ಮಾಡ್ಕೊಂಡವರು, How we see the other religion people have built their tombs, temples, mosques, worship centers and everything as such. ಹಾಗೇನೆ ನಾವುವೇ ಚರ್ಚ್ ಅನ್ನೋದನ್ನ ಮಾಡ್ಬಿಟ್ಟು, Like that, we have also started the church. ಅದು ಒಂದು ಚೆನ್ನಾಗಿ ತಿಳ್ಕೋಬೇಕು. But one thing we need to understand, ದೇವರು ಕೈಯಿಂದ ಕಟ್ಟಿರುವಂತ ಕಟ್ಟಡಗಳಲ್ಲಿ ವಾಸ ಮಾಡೋದಿಲ್ಲ. God will never dwell in the buildings that has been built by hands. ಆಮೆನ್. Amen. ಬಲಗೆತ್ತಿ ಹಲ್ಲೆಲೂಯಾ, ಆಮೆನ್. Lift your right hand and say amen. ದೇವರು ನಿಮ್ಮ ಒಳಗೆ ವಾಸ ಮಾಡೋದು. Whereas the Lord dwells in ಒಂದು you. ಕ್ರಾಸ್ ಹಾಕ್ಬಿಟ್ಟು, If you put a big cross over the building, ಗಂಟೆ ಇಟ್ಬಿಟ್ಟು, if you hang a big bell on the building, ಚರ್ಚ್ ಅನ್ನ ಕಟ್ಬಿಟ್ಟು, and if you're constructing a huge ಇದೇ building, ಚರ್ಚು, ಇಲ್ಲೇ ದೇವರಿದ್ದಾನೆ, ಇದೇ ಚರ್ಚು, ಇಲ್ಲೇ ಇದ್ದಾನೆ ಅಂತ and ಅನ್ಕೊಂಡ್ರೆ, if you declare this as the church and God dwells in you, ಅದು ಸುಳ್ಳು. that's lie. ಯಾಕಂದ್ರೆ ಬೈಬಲ್ ಅಲ್ಲಿ ತುಂಬಾ ಕ್ಲಿಯರ್ ಬಯಲ್ಪಟ್ಟಿದೆ. Because in the scripture it clearly says, ಕಲ್ಲುಗಳಿಂದ ಕಟ್ಟಲ್ಪಟ್ಟಂತ ಆಲಯದಲ್ಲಿ ಇದ್ದ ಮಹಿಮೆಗಿಂತ, more the glory that resided in the temple that was built by stones, ದೇವರಿಂದ ಕಟ್ಟಲ್ಪಟ್ಟ ಮನುಷ್ಯರ ಒಳಗಿರುವಂತ ಮಹಿಮೆ ಬಹು and ವಿಶೇಷವಾದದ್ದು. glory that is in the man who was created by God is mightier.
ಆಮೆನ್. Amen. ಸೊ ಎರಡು ವಿಷಯ ತಿಳ್ಕೊಳ್ಬೇಕು ನಾವು. So two things we need to understand. ಯಾಕೆ ಕ್ರಿಸ್ತನೇ ಸಭೆಗೆ ತಲೆಯಾಗಿದ್ದಾನೆ? Why Christ is the head of the church? ಯಾಕೆ ಅಂದರೆ ಕ್ರಿಸ್ತನೇ ಸಭೆಗೆ ತಲೆ ಯಾಕೆ ಆಗಬೇಕು? And why should the Christ himself be the head of the church? ಯಾಕಂದ್ರೆ ತಂದೆಯಾದ ದೇವರು ಸಭೆಗೆ ತಲೆ ಆಗ್ಬೋದಲ್ವಾ? Father God can become the head, right? ಅಥವಾ ಸಭೆಯಲ್ಲಿ ಸೇವೆ ಮಾಡುವಂತರು ಸಭೆಗೆ ತಲೆ ಆಗಬಹುದಲ್ವಾ? Or any pastor or the servant of God can become the head of Christ. ಪ್ರತಿ ಸಭೆಗಳಲ್ಲಿ ನಾವೇನನ್ನ ಕಾಣ್ತೀವಿ? Because in each and every churches what we see is ಫಾದರ್ಗಳು, ಪೋಪ್ಗಳು, ಬಿಷಪ್ಗಳು ಇದ್ದಾರೆ. Some places we see priests, some places pope, some places bishop. ಇನ್ನು ಕೆಲವರಲ್ಲಿ ಪಾಸ್ಟರ್ಗಳು, ರೆವರೆಂಡ್ಗಳು, ಬ್ರದರನ್ಗಳು, And the other ಲೀಡರ್ಸ್ಗಳು ಇದ್ದಾರೆ. side we see pastors, reverends, brothers, leaders. ಅದು ಬಿಟ್ಟರೆ ಕೆಲವು ಕಡೆ ಪ್ರಾಫಿಟ್ಸ್ಗಳು, ಮಿಷನರಿಗಳು, ಇವ್ಯಾಂಜಲಿಸ್ಟ್ಗಳು, ಅಪೋಸ್ಟಲ್ಸ್ಗಳು, ಟೀಚರ್ಸ್ಗಳು ಇದ್ದಾರೆ. And the other side we see prophets, missionaries, evangelists, apostles, preachers. ಇವ್ರು ಯಾರುವೇ ಕ್ರಿಸ್ತನ ಸಭೆಗೆ ತಲೆ ಆಗಿಲ್ಲ, ಆಗೋದಿಲ್ಲ, ಆಗಕ್ಕೆ ದೇವ್ರು ಬಿಟ್ಟಿದ್ದು ಇಲ್ಲ. They all will not be the head of the church. They will not be, they were not be, and He will never allow them to be. ಅದಕ್ಕೆ ಇವತ್ತು ಎರಡು ಮುಖ್ಯವಾದ ವಿಚಾರ ನಿಮ್ಗೆ ಹೇಳಕ್ಕಿರೋದು. So I'm here to tell you two important things on that. ಜೀಸಸ್ಸೇ ತಲೆಯಾದರು. Why is Jesus the head? ಮಾತ್ರ ಜೀಸಸ್ ತಲೆಯಾಗಕ್ಕೆ ಅವ್ರು ಏನ್ ಮಾಡಿದ್ರು? And what did they do for Him to be the head? ಏನಕ್ಕೆ ನಾವು ಇವತ್ತು ಸಭೆ ನಡೆಸ್ತಾ ಇದೀವಿ ಅನ್ಕೊಳ್ಳಿ. For example, if we are leading a church, ಅವ್ರು 5 ಜನ ನಡೆಸ್ತಾ ಇದ್ದಾರೆ. there are 5 members in a church, ನಡೆಸ್ತಾ ಇದ್ದಾರೆ. and the other side 50 members in a church, and the other side 100 members in a church. The other side we see 1000 members leading a church, and the other side lakhs gathering in a church. ಓಲ್ಡ್ ಚರ್ಚ್ ಹೇಳ್ತಾರೆ, ಈ ಸಭೆಗೆ ನಾನೇ ಪಾಸ್ಟರು, ನಾನೇ ರೆವರೆಂಡ್, ನಾನೇ ಡಾಕ್ಟರು, ನಾನೇ ಬ್ರದರು, ನಾನೇ ಎಲ್ಡರ್, ನಂದೇ ನಡಿಬೇಕು. And what they say there is, I am the leader, I am the reverend, I am the elder, and whatever I say should happen in my church. ಆದರೆ ಬೈಬಲ್ ಅಲ್ಲಿ ಇದು ಎಲ್ಲೂ ಬರೆಯಲ್ಪಟ್ಟಿಲ್ಲ. But in the Bible such things are not being written. ಆಮೆನ್, ಹಲ್ಲೆಲೂಯಾ. Amen, hallelujah. ಎಫೆಸದ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 11ನೇ ವಾಕ್ಯ ನೋಡಿದ್ರೆ, If you turn your scripture to Ephesians chapter 4 verse 11, ಅಲ್ಲಿ ಏನ್ ಬಯಲ್ಪಟ್ಟಿದೆ ಅಂದ್ರೆ, what it says if you see, ದೇವರು ಅನುಗ್ರಹಿಸಿದಾನೆ ಬಯಲ್ಪಟ್ಟಿದೆ. God gave. ಸಭೆಗೆ ದೇವರು ಅನುಗ್ರಹಿಸಿದಾನೆ 5-fold ಮಿನಿಸ್ಟರಿ ಅಂತ ಬಯಲ್ಪಟ್ಟಿದೆ. God gave 5-fold ministries for the church. ಯಾಕೆ ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ, And if you ask why He has ಎಲ್ಲರೂ given, ಕ್ರಿಸ್ತನನ್ನ ಅರಿಬೇಕು, everyone should know Christ, ಕ್ರಿಸ್ತನಲ್ಲಿ ಐಕ್ಯವಾಗಬೇಕು, should be united in Christ. ಅದಕ್ಕಾಗಿ ದೇವರು ಕೊಟ್ಟಿದ್ದಾನೆ. With what that intention God has given. 12ನೇ ವಾಕ್ಯ ಹೇಳುತ್ತೆ, Verse 12 tells, ದೇವ ಜನರನ್ನು ಯೋಗ್ಯ ಸ್ಥಿತಿಗೆ ತರುವ ಕೆಲಸಕ್ಕೋಸ್ಕರವೇ, to prepare God's people to work of service ಸಭೆಯ ಸೇವೆಗೋಸ್ಕರವು, and to build the body of Christ, ಕ್ರಿಸ್ತನ ದೇಹವು ಅಭಿವೃದ್ಧಿಯಾಗಲಿಕ್ಕೋಸ್ಕರವು, and for His body to be prospered. ಯಾರನ್ನ? Whom? 5 ಸೇವಕರನ್ನ ಸಭೆಗೆ ದೇವರು The ಕೊಟ್ಟಿದ್ದಾನೆ. 5-fold ministries the Lord has given for the church. ಅಂತಾದ್ರು ಹಲ್ಲೆಲೂಯಾ, If you have ಆಮೆನ್. understood, say amen, hallelujah. ಆದರೆ ಏನಾಗಬೇಕು? So what should be? ಒಂದು, Firstly, ಕ್ರಿಸ್ತನ ಪರಿಪೂರ್ಣತೆನ ಹೊಂದಬೇಕು. we should be the completeness of Christ. ಸಭೆಯಲ್ಲಿ ದೇವರ ಕೆಲಸ ನಡಿಬೇಕು. Secondly, the work of God should happen in ಕ್ರಿಸ್ತನ Christ. ದೇಹ ಕ್ಷೇಮಾಭಿವೃದ್ಧಿ ಹೊಂದಬೇಕು. And the body of Christ should be prospered. ಕ್ರಿಸ್ತನ ದೇಹವು ಅಭಿವೃದ್ಧಿ ಆಗಬೇಕು. And the body of Christ should expand. ಅದಕ್ಕಾಗಿ ಕರ್ತನು ಸೇವಕರನ್ನ ಸಭೆಗೆ ಕೊಟ್ಟಿದ್ದಾನೆ. That purpose God has given the servants of God to the church. ಆದರೆ ಸೇವಕರುಗಳಂತೆ ಬೈಬಲ್ ಹೇಳಲ್ಪಟ್ಟಿರೋದು, Here it says as servants of God. ಇಂಗ್ಲಿಷಲ್ಲಿ ಮಿನಿಸ್ಟರ್ ಅಥವಾ ಸರ್ವೆಂಟ್ ಅಥವಾ ಸರ್ವಿಸ್ ಅಂತ ಬಯಲ್ಪಡುತ್ತದೆ. In English, other translations we see as minister, servant or service. ಎಲ್ಲೂ ಇವರನ್ನ ಹೆಡ್ ಎಂಬುದಾಗಿ ಬರೆದಿಲ್ಲ, ಬರೆಯಕೂಡದು. And it has never declared such people as head. It has not written, it will never written, and you should also not write it so. ಆಮೆನ್, ಹಲ್ಲೆಲೂಯಾ. Amen, hallelujah. ಆಮೆನ್, ಹಲ್ಲೆಲೂಯಾ. Amen, hallelujah. ಕ್ರಿಸ್ತನು ಸಭೆಗೆ ತಲೆಯಾಗಿದ್ದಾನೆ. Christ is the head of the church. 1 ಕೊರಿಂಥ 11:3 ತಿರುಗಿಸುವಾಗ, When you turn your scripture to 1 Corinthians ಅಲ್ಲಿ ಪ್ರತಿ 11:3, ಸ್ತ್ರೀಗೆ ಪುರುಷನು ತಲೆಯಾಗಿ, there we see
husband is the head of wife, ಪ್ರತಿ ಪುರುಷನಿಗೆ ಕ್ರಿಸ್ತನು ತಲೆಯಾಗಿ, and for the husband Christ is the head. ಹಾಗೆ ಕ್ರಿಸ್ತನಿಗೆ ತಂದೆಯಾದ ದೇವರು ತಲೆಯಾಗಿದ್ದಾನೆ ಅಂತ ಬಯಲ್ಪಟ್ಟಿದೆ. So for Christ, Father God is the head, it says. ಹಾಗಾದ್ರೆ ಇಲ್ಲಿ ಸ್ತ್ರೀ ತಲೆ ಅಂತ ಎಲ್ಲೂ ಬರೆಯಲ್ಪಡಲಿಲ್ಲ. And here it never says a woman as a head. ಹಾಗಾದ್ರೆ ಸ್ತ್ರೀ ತಲೆ ಇಲ್ಲದ ನಿಮಿತ್ತವಾಗಿ, Just because the woman is not the head, ಗಂಡನೇ ತಲೆಯಾಗಿರುದಂತೆ the husband is the head. ಹಾಗೇನೆ ಕ್ರಿಸ್ತನೇ ಎಲ್ಲರಿಗೂ ತಲೆಯೇ ಆಗಿದ್ದಾನೆ. Similarly, Christ is the head for all of us. ಆಮೆನ್, ಹಲ್ಲೆಲೂಯಾ. Amen, hallelujah. ಯಾಕೆ ಕ್ರಿಸ್ತನನ್ನೇ ದೇವರು ತಲೆಯಾಗಿ ಮಾಡಿದ? Why Lord has made Christ as a head? ನೋಡಿ, ಈ ಪ್ರಶ್ನೆ ನಾವು ಕೇಳುವಾಗ When we ask this question, ಮೋಸೆಯ ಮುಖಾಂತರವಾಗಿ ಬಂದಂತ ಆಶೀರ್ವಾದ ತಿಳಿಬೇಕು ನಾವು. we need to know about the blessings that came through Moses. ನೋಡಿ, ನಾವು ಗಲಾತ್ಯ ಪುಸ್ತಕದಲ್ಲಿ ಏನನ್ನ ಕಲಿತಿದ್ದೀವಿ? So what have we learned in the book of Galatians? ಅಬ್ರಹಾಮನಿಗೆ ಉಂಟಾದ 7 ಆಶೀರ್ವಾದಗಳು ಶಿಲುಬೆಯ ಮುಖಾಂತರವಾಗಿ ಕ್ರಿಸ್ತನಲ್ಲಿ ನಾವೆಲ್ಲ ಹೊಂದಿಕೊಂಡೆವು. The 7 blessings of Abraham through the Christ in the cross we have received. ಆದರೆ ಕ್ರಿಸ್ತನಿಂದ ನಾವು ಅಬ್ರಹಾಮನ 7 ಆಶೀರ್ವಾದ ಹೊಂದಿಕೊಂಡಿದ್ದೀವಿ. So through Christ we have received the 7 blessings of Abraham. ಹಾಗಾದ್ರೆ ಮೋಸೆಯ ಮುಖಾಂತರ ಬಂದ ಆಶೀರ್ವಾದನ ಹೊಂದಿಲ್ವಾ? So have we not received the blessing that came from Moses then? ನೋಡಿ, ನಾವು ಶಾಪದ ಕುರಿತಾಗಿ ಮಾತಾಡುವಾಗ When we speak about curse, ಈ ಡ್ಯೂಟರನಾಮಿ 28ನೇ ಚಾಪ್ಟರ್ ಪೂರ್ತಿನ ಓದುವಾಗ the whole book of 28th chapter Deuteronomy says, 1-14 ವಾಕ್ಯಗಳು ಆಶೀರ್ವಾದವಾಗಿ, verse 1 to 14 speaks about blessing, 54 ವಾಕ್ಯಗಳು ಶಾಪವಾಗಿ and ಬರೆಯಲ್ಪಟ್ಟಿದೆ. 54 verses says about curse. ಹಾಗಾದ್ರೆ 54 ವಾಕ್ಯಗಳು ಶಾಪ ತುಂಬಿದೆ. So the whole 54 verses filled with curse. ನಾವು ಏನ್ ನಂಬಿದ್ದೀವಿ? What we believe is ಕ್ರಿಸ್ತನು ನಮಗಾಗಿ ಶಾಪಗ್ರಸ್ತನಾದನು. Christ was being cursed for us. ಎಲ್ಲಾ ಶಾಪಗಳು, ಧರ್ಮಶಾಸ್ತ್ರದ ಶಾಪಗಳು, ಧರ್ಮಶಾಸ್ತ್ರವಲ್ಲದ ಶಾಪಗಳಿಗೂ ಯೇಸುನು ಅಂತ್ಯ ಮಾಡಿದನು. Jesus Christ has put an end for all kinds of curse that is in the law and beyond the law. ಹಾಗಾಗಿ ಶಾಪಗಳೆಲ್ಲ ಕ್ರಿಸ್ತನಲ್ಲಿ ಅಂತ್ಯವಾಯಿತು. So all the curse has come to an end in Christ. ನಾ ಹಿಂದೆನೇ ಹೇಳಿದೆ ನಿಮಗೆ. Earlier I've spoken about it. ಆತನು ಗತ್ಸೆಮನೆ ತೋಟದಲ್ಲಿ ಪ್ರಾರ್ಥಿಸುವಾಗ ಬೆವರಿನ ರಕ್ತದ ಹನಿಗಳು ಸುರಿದವು. When he prayed in the garden of Gethsemane, the blood sweat came through him. ಅರ್ಥ ಏನಿದೆ? It means ಕ್ರಿಸ್ತನು ಆ ಭಾಗದಲ್ಲಿನೇ ಸರ್ವ ಲೋಕದ ಶಾಪಗಳನ್ನ ತನ್ನ ತಲೆಯ ಮೇಲೆ ಹೊತ್ತುಕೊಂಡನು. in that part itself Christ has carried the whole universe curse on his head. ಆದರೆ ಧರ್ಮಶಾಸ್ತ್ರ ಎಲ್ಲಾ ಶಾಪವನ್ನ ಯೇಸು ಹೊತ್ತುಕೊಂಡ ಮೇಲೆ, Once Jesus has carried all the curses from the law on him, ಮೋಶೆಯ ಮುಖಾಂತರವಾಗಿ ಬಯಲುಪಟ್ಟ ಆಶೀರ್ವಾದಗಳು ನಾವು ಯಾಕೆ ಇನ್ನು ಹೊಂದ್ಕೊಳ್ಳಿ ಅಂತ ಹೇಳ್ತಿಲ್ಲ? why are we not receiving the blessings that was restored during the period of Moses, and why are we not getting it? ಆಮೇಲೆ Amen. ಒಂದು ವಾಕ್ಯ ಎಲ್ಲರಿಗೂ ಗೊತ್ತಿರೋದು. One verse we all know. ಇವತ್ತಿನ ಕಾಲದಲ್ಲಿ ಟ್ರೆಂಡಿಂಗ್ ಆಗಿರುವಂತ ವಾಕ್ಯಗಳು. In today's time it's a trending verse. ನಾನು ನಿಮ್ಮನ್ನ ತಲೆಯಾಗಿ ಮಾಡುವೆನು, ಬಾಲವಾಗಿ ಮಾಡುವುದಿಲ್ಲ. I will make you as a head and not as a ನಾನು tail. ನಿಮ್ಮನ್ನ ಮೇಲೆ ಇಡುವೆನು, ಕೆಳಗೆ ಇಡೋದಿಲ್ಲ. I will keep you high, not below. ನೀವೇ ಉನ್ನತರಾಗಿರುವಿರಿ. You will be prospered. ಶತ್ರುಗಳೆಲ್ಲ ನಿಮಗೆ ಗೌರವಿಸುವರು, ಸನ್ಮಾನಿಸುವರು. The enemies will honor you and glorify you. ಆದ್ರೆ ನಾನು ಮತ್ತೆ ನೀವು ಇವತ್ತು ಯೋಚಿಸಬೇಕು. But me and you should think about ಈ ಡ್ಯೂಟರನಾಮಿ ಬಯಲುಪಟ್ಟಂತ ತಲೆಯಾಗಿ ನೀ ಇರುವೆ ಅಂತ ಪ್ರಾಫಿಟಿಕಲ್ ವರ್ಡ್ ಆಗಿರ್ಬೋದು, ಬ್ಲೆಸ್ಸಿಂಗ್ ವರ್ಡ್ಗಳಾಗಿರ್ಬೋದು. what is written in Deuteronomy that you would be a head. It is a prophetical word or a blessing word. ನನ್ನ ಜೀವನದಲ್ಲಿ ನನ್ನ ಮನೆಯ ಜೀವನ ನೆರವೇರಿದೆಯಾ? Is it being fulfilled in my personal life or in my household life? ನೋಡಿ, ಅವತ್ತಿನ ದಿನಗಳಲ್ಲಿ ಕುಟುಂಬಕ್ಕೆ ತಲೆ ಒಬ್ರು, On those days, the head of the family was one person, ಗೋತ್ರಕ್ಕೆ ತಲೆ ಒಬ್ರು, and the head of a tribe was one, ಕುಲಕ್ಕೆ ತಲೆ ಒಬ್ರು, and the head of the generation was one, ವಂಶಕ್ಕೆ ತಲೆ ಒಬ್ರು. and for the whole genealogy there was another ಈ head. ರೀತಿ 4 ತಲೆಗಳು ಅವರ ಜನಾಂಗದಲ್ಲೇ ವಾಸವಾಗಿವೆ. Like these 4 heads were there in their ನಾವು generation. ನೋಡ್ತೀವಿ,
ಯಾರನ್ನ ಸೌಲ, ದಾವಿದ, ಸೊಲೊಮನ್, ಈ 3 ಜನ ನೋಡುವಾಗ when we look at David, Saul and Solomon, ಇವರು ಇಸ್ರಾಯೇಲರ 12 ಕುಲಗಳಿಗೆ ದೇವರೇ ಇವರನ್ನ ತಲೆಯಾಗಿ ಮಾಡಿದನು. for the 12 tribes of Israel, God himself has made them as a head. ಇವರನ್ನ ಬಿಟ್ರೆ Other than these three, ಅನೇಕರು ಯಾರು ಈ ಆರ್ಮಿಗಳಿಗೆ ಲೀಡರ್ ಆಗಿದ್ರು, others, many were just like a leader for the army. ಅವರು ತಲೆಗಳಾಗಿ ಮಾರಲ್ಪಟ್ಟರು. They became heads. ಆದ್ರೆ But ನಾನು ನಿಮ್ಮನ್ನ ತಲೆ ಮಾಡುವೆನು ಅನ್ನುವಂತ ಗಾಡ್ಸ್ ಪ್ರಾಫಿಟಿಕಲ್ ವರ್ಡ್ ಟೋಟಲಿ ಫುಲ್ಫಿಲ್ ಆಗಿರೋದು ಕ್ರಿಸ್ತನಲ್ಲಿಯೇ ಮಾತ್ರ. the prophetical word saying, I have made you as a head, has been completely fulfilled only in Christ. ಬಲೆ ಎತ್ತಿ ಹಲ್ಲೆಲೂಯಾ ಅಂತ ಹೇಳ್ಬೇಕು. I want to hear a loud hallelujah. ಯಾಕೆ ಆ ಪ್ರಾಫಿಟಿಕಲ್ ವರ್ಡ್ ಕ್ರಿಸ್ತನೇ ನೆರವೇರಿತ್ತು? Why is this prophetical word being fulfilled in Christ? ಅದು ನಾನು ನಿಮ್ಮನ್ನ ತಲೆಯಾಗಿ ಮಾಡುವೆನು ಹೇಳಿದಂತ ವರ್ಡ್, The word that says, I will make you as a head, ನಾನು ನೀವು ಯಾರು ತಲೆ ಆಗ್ಲಿಲ್ಲ, ಆಗೋದಿಲ್ಲ. I and you, we never became a head, and in future we will not. ಯಾಕಂದ್ರೆ ಮೋಶೆ ಧರ್ಮಶಾಸ್ತ್ರದಲ್ಲಿ ಎಲ್ಲೆಲ್ಲ ಅವನು ಬ್ಲೆಸ್ಸಿಂಗ್ ನ ಇಟ್ಟಿದ್ದಾನೋ ಕೆಳಗಡೆ ಅವನ ಆಜ್ಞೆಯನ್ನ ಇಡ್ತಾನೆ. Because in the laws of Moses, wherever he has placed blessings, below that we see some commandments. ಆದ್ರೆ ಅಬ್ರಾಮನ ಆಶೀರ್ವಾದ ಏನನ್ನ ಕಾಣ್ತೀವಿ ಅಂದ್ರೆ, But in Abraham's blessing, what do we see? ಎಲ್ಲ ನಮ್ಗೆ ಆಶೀರ್ವಾದಗಳೇ. Only blessings ನಮ್ಮ everywhere. ಜನ ಹೆಂಗ್ ನಡ್ಕೋತಾರೋ ಅದರಂತೆ ಅವ್ರಿಗೆ ಆಶೀರ್ವಾದಗಳು. How people behave with us, accordingly they will be blessed. ಆದ್ರೆ ಮೋಶೆ ಧರ್ಮಶಾಸ್ತ್ರ ಮತ ವಿಶೇಷ. But Moses' law is completely different. ನೀನು ಆಜ್ಞಾ ವಿಧಿ ನಿಯಮಗಳನ್ನ ಕೈಗೊಂಡು ನಡೆದ್ರೆ, If you follow the commandments, laws and the rules, ನಾನು ನಿಮ್ಮನ್ನ ತಲೆಯಾಗಿ ಮಾಡುವೆನು. I will make you as a head. ಅಂದ್ರೆ ಗಾಡ್ ಸ್ಟ್ಯಾಂಡರ್ಡ್, That is God's standard, ಗಾಡ್ ಸ್ಟೇಟಸ್, God's status, ಗಾಡ್ಸ್ ಕಮಾಂಡ್ಮೆಂಟ್ God's ನಾವು commandments. ಫಾಲೋ ಮಾಡಬೇಕು. We have to follow. ಹಾಗಾದ್ರೆ ಮೋಶೆ ಧರ್ಮಶಾಸ್ತ್ರದಲ್ಲಿ So in the law of Moses, 613 ಆಜ್ಞೆಗಳು ಬರೆಯಲ್ಪಟ್ಟಿದೆ. there are 613 laws, commandments being written. ಪ್ರತಿಯೊಬ್ಬ ಮನುಷ್ಯನು ಪ್ರತಿದಿನವೂ 613 ಆಜ್ಞೆಗಳನ್ನ ಪಾಲಿಸಬೇಕು. Each and every person, every day he is supposed to follow these 613 commandments. ಆದ್ರೆ ಯೇಸುವಿನ ಕಾಲದಲ್ಲಿ ನಾವು ಬರುವಾಗ But when we come in the period of Jesus ಈ Christ, ಫರಿಸಾಯರು ಸದ್ದುಕಾಯರು ಶಾಸ್ತ್ರ ಇರುವಂತ ಆಜ್ಞೆ ಇನ್ನೂ ಕೂಡಿಸ್ಬಿಟ್ರು. these Pharisees, scribes and Sadducees, they added some more laws over there. ಹಿರಿಯರಿಂದ ಬಂದದ ಅದನ್ನು ಕೂಡಿಸ್ಬಿಟ್ರು. Whatever came from the generation, they added in. ಎಲ್ಲಾ ಆಜ್ಞೆಗಳನ್ನ ಪಾಲಿಸುವ ವ್ಯಕ್ತಿ ಎಲ್ಲಿದೆ ಅಂತ ಹುಡುಕ್ಬೇಕಷ್ಟೇ ಹೊರತಾಗಿ, And you were supposed to search a person who follows all these commandments. ಆದ್ರೆ ನಿಜವಾಗಿ ನೆರವೇರಿಸುವ ಭೂಮಿಯಲ್ಲಿ ಒಬ್ಬನು ಇಲ್ಲ. But truly it was fulfilled. If you see, there is no one person who was fulfilled. ನಾನು ನಿಮ್ಮನ್ನ ತಲೆಯಾಗಿ ಮಾಡುವೆನು. I will make you as a ನೀವು head. ನನ್ನ ಆಜ್ಞಾ ವಿಧಿ ನಿಯಮಗಳನ್ನ ಕೈಗೊಂಡು ನಡೆದರೆ, If you follow my command, standard, status and ಅನ್ಯ rules, ದೇವರುಗಳಿಗೆ ಕೈ ಎತ್ತು ಮುಗಿಯದೆ ನೋಡದೆ ಇದ್ರೆ, if you will never look, worship, bow before the Gentile ನಾನು gods, ನಿಮ್ಮನ್ನ ತಲೆಯಾಗಿ ಮಾಡುವೆನು. I will make you as a head. ಆದ್ರೆ ಈ ಒಂದು ವರ್ಡ್ ಜೀಸಸ್ ಅಲ್ಲಿ ಫುಲ್ಫಿಲ್ ಆಗಿದ್ದನ್ನ ಕಾಣಬಹುದು. And we can see that this word being fulfilled in Jesus. ಹಿಂದೆ ಬಂದಂತ ಯಾರೇ ಆಗಿರ್ಬೋದು ದೇವರ ಆಜ್ಞೆಗಳನ್ನ ಪಾಲಿಸಿಲ್ಲ. Earlier it may be anyone, they have not followed the commandments of ಅವರು Jesus. ಆಜ್ಞೆಗಳನ್ನ ಪಾಲಿಸಿದೇ ಆಗಿದ್ರೆ ದೇವರಿಗೆ ಯಾಕೆ ಬಲಿಗಳನ್ನ ಅರ್ಪಿಸಬೇಕಾಗಿತ್ತು? If they had followed these commandments, why would have come with the sacrifices there? ಅಂದ್ರೆ ದೋಷ ಪರಿಹಾರದ ದಿನದ ಅಟೋನ್ಮೆಂಟ್ ಅನ್ನ ಯಾಕೆ ವರ್ಷಕ್ಕೊಮ್ಮೆ And ಮಾಡಬೇಕಾಗಿತ್ತು? why were they able to celebrate the day of atonement? ಆದರೆ ಅವರು ಎಲ್ಲಾ ರೀತಿಯ ಬಲಿಗಳನ್ನ ಪ್ರತಿದಿನವೂ ಅರ್ಪಿಸೋದ್ರಿಂದ, Just because they are offering all types of sacrifices every day, ತಿಳಿದು ತಿಳಿಯದೆ ಮಾಡಿದ ಪಾಪ ತಪ್ಪು ಅಪರಾಧಗಳೇ ಹೆಚ್ಚಾಗಿತ್ತು. knowingly, unknowingly, the blame, the sin and the mistakes that they have committed was more, ದೇವರ ಆಜ್ಞೆ ಪಾಲಿಸಕ್ಕೆ ಅವರಿಂದ ಆಗಲಿಲ್ಲ. and they were not able to follow the commandments ಹಾಗಾಗಿ of ದೇವರು ಒಂದು God. ಮಾರ್ಗ ಇಟ್ಬಿಟ್ಟಿದ್ರು. So the Lord has kept a way for it. ಬಲಿ ಅರ್ಪಿಸು, One, you offer sacrifice ಕ್ಷಮಾಪಣೆ ಹೊಂದಿಕೊ. and receive ನಾ forgiveness. ಹಿಂದೆ ಹೇಳಿದಾಗ ಈಗಲೇ ಹೇಳ್ತೀನಿ, Earlier what I say the same. ಜೀಸಸ್ ಎಲ್ಲುವೇ ತನಗಾಗಿ ಒಂದು ಬಲಿಯನ್ನ ಅರ್ಪಿಸೇ ಇಲ್ಲ. Jesus has never offered a sacrifice for ಆತನ himself. ದೇವಾಲಯಕ್ಕೆ ಹೋಗಿ ನಾ ಈ ಪಾಪವನ್ನ ಮಾಡ್ಬಿಟ್ಟೆ ದೇವರೇ ನನ್ನ ಬಲಿಯನ್ನ He ಕೊಡ್ಲಿಲ್ಲ. never went into the temple and offered a sacrifice
by saying, Lord, I committed this mistake. ಹಾಗಾಗಿನೇ ಜಾನ್ ದ ಬ್ಯಾಪ್ಟಿಸ್ಟ್ ಯೇಸುವನ್ನ ನೋಡಿ ಹೇಳ್ತಾನೆ, So only John the Baptist looks at Jesus and says, ಸ್ಪಿರಿಚುವಲ್ ಆಗಿ ಓಪನ್ ಆಗಿ ನೋಡಿ ಹೇಳ್ತಾ ಇದ್ದಾನೆ, his spiritual eyes opens and he sees and ಜೀಸಸ್ says, ಅವನ ಬಳಿ ನಡ್ಕೊಂಡು ಬರ್ತಾ ಇದ್ರೆ, if Jesus is walking, coming towards him, ಯೇಸು ಅವನ ಕಣ್ಣಿಗೆ ಕುರಿಮರಿಯಾಗಿ ಕಾಣ್ತಾನೆ. Jesus appeared like a lamb to his eyes. ಸಕಲ ಲೋಕದ ಪಾಪ ನಿವಾರಣೆ ಮಾಡುವ ದೇವರ ಕುರಿಮರಿ ಎಂಬುದಾಗಿ ಯೇಸು ಕುರಿತು ಸಾಕ್ಷಿ ಕೊಟ್ಟನು. And he testifies about Jesus, saying, he is the Lamb of God who takes away the sins of the world. ಮತ್ತಾಯ ಬರೆದ ಸುವಾರ್ತೆ 5ನೇ ಅಧ್ಯಾಯ 17ನೇ ವಾಕ್ಯಕ್ಕೆ ತಿರುಗಿಸುವಾಗ, If you turn your scripture to Matthew chapter 5 verse 17, ಅಲ್ಲಿ ಜೀಸಸ್ ಈ ರೀತಿಯಾಗಿ ಹೇಳ್ತಾರೆ, we see Jesus telling like ನಾನು this, ಮೋಶೆ ಧರ್ಮಶಾಸ್ತ್ರವನ್ನ ತೆಗೆದು ಹಾಕಲು ಬರಲಿಲ್ಲ. I have not come to remove the laws of Moses, ನಾನು ಮೋಶೆಯ ಧರ್ಮಶಾಸ್ತ್ರವನ್ನು, whereas I've come ಪ್ರವಾದಿಗಳ ಪುಸ್ತಕಗಳನ್ನು, and the prophetical books, ಬಯಲ್ಪಟ್ಟ ಎಲ್ಲ ಆಜ್ಞೆಯನ್ನು ನೆರವೇರಿಸುವುದಕ್ಕಾಗಿ I ಬಂದಿದ್ದೇನೆ. have come to fulfill all the laws that has been written. ಹೇಳಿದ್ದು ನಾನು ನಿಮ್ಮನ್ನ ತಲೆಯಾಗಿ ಮಾಡುವೆನು, God said, I will make you as a head ನೀ ನನ್ನ ಆಜ್ಞಾ ವಿಧಿ ನಿಯಮಗಳನ್ನ ಕೈಗೊಂಡು ನಡೆದರೆ. only if you follow my commandments and orders. ಯಾರ್ದು? ಮೋಶೆ ಆಜ್ಞೆಗಳು. Moses' commandments. ಆದ್ರೆ ಜೀಸಸ್ ಏನ್ ಮಾಡೋದು ಕೇಳಿದ್ರೆ, But what Jesus did there? ಬೈಬಲ್ ಅಲ್ಲಿ ಬಯಲ್ಪಟ್ಟಂತ ಓಲ್ಡ್ ಟೆಸ್ಟಮೆಂಟ್ ಅಲ್ಲಿ In the Old Testament that is written in the Bible, ಎಲ್ಲಾ ಆಜ್ಞೆಗಳನ್ನ ನೆರವೇರಿಸಿದ್ದಾರೆ. He has finished and completed fulfilling all the commandments. ಹಾಗಾದ್ರೆ 39 ಪುಸ್ತಕದಲ್ಲಿ ಬಯಲ್ಪಟ್ಟಂತ ಎಲ್ಲ ಆಜ್ಞಾ ವಿಧಿ ನಿಯಮಗಳನ್ನ ಜೀಸಸ್ ಫುಲ್ಫಿಲ್ ಮಾಡಿದ್ದಾರೆ. So Jesus has fulfilled all the commandments, rules and standards that was written in 39 books in the Old Testament. ಆಮೆನ್, ಹಲ್ಲೆಲೂಯ. Amen, hallelujah. ಯೋಹಾನ ಸುವಾರ್ತೆ 19, 28, 29 ನೋಡುವಾಗ, When you turn your scripture to John 19, 28, 29, 30 ಅಲ್ಲಿ in 28, 29, 30, ಇದಾದ ಮೇಲೆ ಯೇಸು, ಈಗ ಎಲ್ಲಾ ತೀರಿತೆಂದು ತಿಳಿದು ಶಾಸ್ತ್ರದ ಮಾತು ನೆರವೇರುವಂತೆ ನನಗೆ ನೀರಡಿಕೆ ಆಗಿದೆ ಅಂದನು. ನೋಡಿ, see, Jesus, ಶಾಸ್ತ್ರದ ಮಾತು ಒಂದು ನೆರವೇರಬೇಕು ಅನ್ನೋದು ಆತನ ಯೋಚನೆ ಇದೆ. the scriptures word should be fulfilled. That was his thought. ನೋಡಿ, ನಾವು ನಮ್ಮ ಜೀವನದಲ್ಲಿ ದೇವರ ವಾಕ್ಯಗಳು ನೆರವೇರಿಸಬೇಕು, ವಾಗ್ದಾನ ನೆರವೇರಿಸುವ ಮೈಂಡ್ ನಮಗಿಲ್ಲ. But we don't have that mindset that the promise of the God and the plans of God should be fulfilled. ಚೆನ್ನಾಗಿರುವಾಗಲೇ ನಮಗೆ ವಾಕ್ಯ ನೆನಪಿಗೆ ಬರಲ್ಲ. When we are fine only, we will never remember the ಒಳ್ಳೆ words. ಪರಿಸ್ಥಿತಿಯಲ್ಲೇ ವಾಕ್ಯ ನೆನಪಿಗೆ ಬರಲ್ಲ. In good situations, we never recall the word of God. ಬೈಬಲ್ ಎಷ್ಟೇ ವಾಕ್ಯ ಕೇಳಿದ್ರು, ಎಷ್ಟೇ ಪ್ರಸಂಗ ಕೇಳಿದ್ರು ನಮ್ಮನ್ನ ಕುರಿತ ಕದೇ ತಪ್ಪಾಯ್ತು ನಮಗೆ. And whatever preachings we might have heard, whatever words we might have read, God has called us as a sheep. It is all wrong. ಯಾಕೆ ಕುರಿತ ದೇವ್ರು ಕರೆದ್ರು ಅಂತ ಕೇಳಿದ್ರೆ, Why he called us so? If ನೀವು you ಎಷ್ಟೇ see, ಪ್ರಸಂಗ ಕೇಳಿ, ಎಷ್ಟೇ ಬೋಧನೆ ಕೇಳಿ, ಎಷ್ಟೇ ಉಪದೇಶ ಕೇಳಿದ್ರು whatever extent preaching, teaching, you may listen. ಎಡವುದು ದಾರಿ ತಪ್ಪುದು ಸಹಜ. You will be misled. That is common. ಅದಕ್ಕೆ ಕುರಿಗಳು ಅಂತ ಕರೆದು ಬಿಟ್ರು. So he called us as sheep. ಆದ್ರೆ ಜೀಸಸ್ ಹೇಗಿದ್ರು ಅಂತ ಕೇಳಿದ್ರೆ, But how Jesus was ಅವರು in his ಹುಟ್ಟಿದರಿಂದ ಶಿಲುಬೆಯಲ್ಲಿ ಹಾಕಲ್ಪಡುವ ತನಕ, from his birth until his crucifixion, ಮೋಸೆಯ ಧರ್ಮಶಾಸ್ತ್ರ ಪ್ರವಾದಿಗಳ ಗ್ರಂಥದಲ್ಲಿ ಬಯಲುಪಟ್ಟಂತ ಎಲ್ಲಾ ಆಜ್ಞೆಗಳನ್ನ ನೆರವೇರಿಸಿದ್ದಾನೆ. in the laws of Moses and the books, prophets, every laws and promises he has ನಾನು fulfilled. ಕಳೆದ ವಾರ ನಿಮ್ಗೆ ಹೇಳಿದೆ, Last week I said, ಮನುಷ್ಯರಿಂದ ಬಿಡಲ್ಪಟ್ಟ ಕಲ್ಲೇ ಮುಖ್ಯವಾದ ಮೂಲೆಗಲ್ಲಾಯಿತು. the stone that was rejected by people became the chief cornerstone. ಅದಕ್ಕೆ ಲಾಸ್ಟ್ ವೀಕ್ ನೀವು ಕೋಟ್ ಮಾಡಿ ತೋರಿಸಿದ್ ನಾನು. So I quoted this word and showed you. ಜೀಸಸ್ ಎಲ್ಲಿಗೆ ಬರ್ತಾರೆ? Where is Jesus coming? 18:1 ಹೇಳುತ್ತೆ, 18:1 says, ಕೇದ್ರೋನ್ ಹಳ್ಳಕ್ಕೆ he ಬರ್ತಾರೆ. is coming to Kedron Valley. ಕೇದ್ರೋನ್ ಹಳ್ಳಕ್ಕೆ ಯಾಕೆ ಕೇಸು ಬಂದ್ರು? Why Jesus came to Kedron Valley? ಸೊಲೊಮೋನ್ ಆಲಯವನ್ನ ಕಟ್ಟುವಾಗ ತಳ್ಳಲ್ಪಟ್ಟಂತ ಕಲ್ಲು ಅದು ಕೇದ್ರೋನ್ ವ್ಯಾಲಿಯಲ್ಲಿ ಬಂದು ಬಿದ್ದಿತ್ತು. The time when Solomon has built a temple, the stone that they said has not needed, it rolled down and fell in Kedron Valley. ಜೀಸಸ್ ಲೈಫ್ ಟೈಮ್ ಅಲ್ಲಿ ಎಲ್ಲಿಗೆ ಹೋದ್ರು, ಎಲ್ಲಿ ಬಂದ್ರು, ಏನ್ ಮಾಡಿದ್ರು, ಎಲ್ಲವೂ ಹಳೆಯ ಒಡಂಬಡಿಕೆಯಲ್ಲಿ ಬಯಲ್ಪಟ್ಟ ವಾಕ್ಯ ಎಲ್ಲ ನೆರವೇರಿಸಿದ್ರು. So what is Jesus did in his life, where he came, what he did, everything was the completion
of the word in New Old Testament. ತಲೆ ಮೇಲೆ ಮುಳ್ಳಿನ ಕಿರೀಟ, The thorny throne on ಕೈ his head, ಕಾಲಿನ ಮೊಳೆ, the nails on his palm and ಜನಗಳಿಂದ leg, ನಿಂದೆ ಅವಮಾನಗಳು. shame and insult from ಆ people. ಟೈಮಲ್ಲಿ ಶಾಸ್ತ್ರದ ಒಂದು ಮಾತು ನೆನಪಿಗೆ ಅವ್ರಿಗೆ ಬಂತು. And at that time also he recalled what was in the ಮೊದಲೇ scripture. ನಾನೇ ನಿಮ್ಮನ್ನ ಉಗುದು ಬೈದು ಅಂದ್ಬಿಟ್ರೆ If in case if I spit at you and shout at you, ನಿಮಗೆ ದೇವರ ವಾಕ್ಯ ನೆನಪಿಗೆ ಬರುತ್ತಾ? ನಿಮ್ಮ ಮೈಂಡ್ ನಿಮ್ಮ ಹತ್ರ ಮಾತಾಡುತ್ತಾ? will the word of God come to your mind or will your own mind speak to you? ಬೈಬಲ್ ಓದಿಲ್ವಾ? Have you not read the Bible then? ಪ್ರೇಯರ್ ಮಾಡಿಲ್ವಾ? Have you not prayed? ಆಗ ನಿಮ್ಗೆ ವಾಕ್ಯ ನೆನಪಿಗೆ ಬರಲ್ಲ. Commonly you will never remember the word. ಗಂಡ ಬೈದಾನೆ, ಪರವಾಗಿಲ್ಲ ಬಿಡು. Oh, my husband has shouted, it's ಸೇವಕರು okay. ಬೈದಾರೆ, ಪರವಾಗಿಲ್ಲ Oh, ಬಿಡು. the preacher has shouted, ಅವ್ರು it's ಎದುರ್ನ okay. ಮಾತಾಡಬಾರ್ದು. I should not speak ನಾವು against him. ಅಧೀನವಾಗಿರ್ಬೇಕು. I should be submissive to ಆ him. ಮೈಂಡೇ ನಮ್ಗೆ ಬರ್ಲಿಲ್ಲ. We will not have that mindset. ಬದಲಾಗಿ ನಾವು Instead we ಏನು ಕಡಿಮೆ ಇಲ್ಲ ಅಂತ ಮಾತಾಡೋದು. show off saying I'm not less than anything and we ಜೀಸಸ್ speak. ನ ನೋಡುವಾಗ But when we look at Jesus, ಶಾಸ್ತ್ರದ ಮಾತು ನೆರವೇರುವಂತೆ ಕೊನೆ ಮಾತನ್ನ ನುಡಿದು ತನ್ನ ಜೀವವನ್ನ ಬಿಡ್ತಾ ಇದ್ದಾನೆ. for the fulfillment of the scripture, the last word he utters and lives his life. ಯಾಕೆ ಈ ವರ್ಡ್ ತೋರಿಸ್ತಾ ಇದ್ರೆ Why I showed this word, if you see, ಬೈಬಲ್ ಅಲ್ಲಿ ಬಯಲ್ಪಟ್ಟಂತ ಆಲ್ ಗಾಡ್ಸ್ ಕಮಾಂಡ್ಮೆಂಟ್ಸ್, ಸ್ಟ್ಯಾಂಡರ್ಡ್ಸ್, ಸ್ಟೇಟಸ್ ಅನ್ನ ಮೇಂಟೈನ್ ಮಾಡಿದ್ದಾರೆ. whatever is written in the Bible, the commandment of God, the standard of God and the status of God, he has upheld it. ಹಾಗಾಗಿನೇ So ದೇವರು ಅವರನ್ನ ತಲೆಯಾಗಿ ಮಾಡಿದನು. God has made them as a head. ಇವಾಗ ನೀವು ಮತ್ತೆ ನಾವು ನಮ್ಮನ್ನ ಮುಂದೆ ತಕೊಂಡ್ರೆ, For example, if we take ourselves ನಾವು forward, ದಿವಸ ದೇವರ ಎಷ್ಟು ಆಜ್ಞೆ ಪಾಲಿಸ್ತಾ ಇದೀವಿ? ಪಾಲಿಸ್ತಿಲ್ಲ. every day to what extent are we following the commandment of God? ಕೇಳಿದ್ರೆ ಪ್ರಶ್ನೆಗೆ ಉತ್ತರನ ಕೊಡಕ್ಕೆ If I ask this question, we don't have answer for ನಮಗೆ this. ದೊಡ್ಡ ದೊಡ್ಡ ಆಜ್ಞೆ ಚಿಕ್ಕ ಆಜ್ಞೆ ತಗೊಳ್ಳೋದ? Big commandment is not needed. Let's take small ಬೆಳಿಗ್ಗೆ ಎದ್ದು commandments. ಪ್ರಾರ್ಥಿಸು, ಪ್ರಾರ್ಥಿಸಲ್ಲ. Every day morning you pray, we don't ದಿವಸ pray. ಪ್ರಾರ್ಥಿಸು, Every day you pray, we don't pray. ದಿವಸ ಬೈಬಲ್ ಓದು, Every day you read Bible, we don't read. ದೇವರನ್ನ ಆರಾಧಿಸು, Worship God every day, we don't do that. ಇದೇ ಮಾಡಲ್ಲ ರೆಗ್ಯುಲರ್. When we don't do these small things ಇನ್ನು regularly, ದೇವರ ಎಲ್ಲ ಆಜ್ಞೆ ಎಲ್ಲಿ ಪಾಲಿಸ್ತಾ ಇದೀವಿ? how are we following all the commandments of God ಹಾಗಾಗಿ then? ನಾವು ತಲೆ ಆಗ್ತಾ ಇಲ್ಲ. So we are not the head. ಒಂದು ಅರ್ಥ ಆದ್ರೂ ಅಲ್ಲೇ ಇಲ್ಲ. If you have understood this, say hallelujah. ಎರಡನೇ ವಿಚಾರ, Secondly, ಫಿಲಿಪ್ಪಿ 2, 6, 7, 8, 9 ಓದುವಾಗ, if you see in Philippians 6, 8, 9 and 10, ಎರಡನೇ ಚಾಪ್ಟರ್ ಅಲ್ಲಿ 6ರಿಂದ 9 ವಾಕ್ಯಗಳು, second chapter verse 6 to 9, ಅಲ್ಲಿ ಫಾದರ್ ಗಾಡ್ಗೆ ಸಮಾನನಾಗಿರುವಂತ ಜೀಸಸ್ ಏನ್ ಮಾಡ್ತಾ ಇದ್ದಾರೆ? here we see Jesus who is equivalent to Father God, what he ಆ does. ಒಂದು ಪೋಸ್ಟ್ ಅನ್ನ ಬಿಟ್ಟು ಇಳಿತಾ ಇದ್ದಾರೆ. He is coming down from that post. ಅವರು ಡಿವೈನಿಟಿಯಿಂದ ಹ್ಯುಮ್ಯಾನಿಟಿಗೆ ಬರ್ತಾ ಇದ್ದಾರೆ. From divinity is coming down to ಆದರೆ humanity. ದೈವ ಸ್ವರೂಪವಾಗಿ ದೇವರಿಗೆ ಸರಿಸಮಾನನಾಗಿರೋದು ಈಗ ಮನುಷ್ಯ ಸ್ವರೂಪನಾಗಿ ಬರ್ತಾ ಇದ್ದಾನೆ. So he was in divine possession with God, equivalent to God. Now he is coming into ಅವರು humanity. ಮನುಷ್ಯನಾಗಿ ಕಾಣಿಸ್ಕೊಳ್ತಾನೆ ಅಂದ್ರೆ ಮನುಷ್ಯ ಅಂದ್ರೆ ಮರಣ. So he is appearing himself as man. Man means death. ಅಂದ್ರೆ ಮಣ್ಣಿಂದ ಬಂದ ಮನುಷ್ಯನೇ ಮತ್ತೆ ನೀವು ಮಣ್ಣಿಗೆ ಸೇರು ಅನ್ನುವಂತ ವಿಚಾರ ಮನುಷ್ಯ ಅನ್ನುತ್ತೆ ಹೇಳಿಕೊಳ್ಳುತ್ತೆ. Man who came from soil will return back to soil. That is what mankind says. ಹಾಗಾದ್ರೆ ಗಾಡ್ ಅದರ ಮುಂದೆ ಇಟ್ಟದ್ದು ಏನಂತ ಇಟ್ಟಾರೆ So ಕೇಳಿದ್ರೆ, what did God place before him? If you ನೀನು see, ಮನುಷ್ಯನಾಗಬೇಕು, you should become a man. ನಿನಗೆ ಮರಣ ಬರುತ್ತೆ, Death will come unto ಆದ್ರೆ you, ಮರಣವು ಘೋರವಾಗಿರುತ್ತೆ. and the death will be very severe. ಹಾಗಾದ್ರೆ ಈ ಒಂದು ವಿಚಾರಕ್ಕೆ So in this matter, ಜೀಸಸ್ ವಿಧಿಯನಾದನು. Jesus was submissive. ಓ ಒಬೀಡಿಯಂಟ್ He was obedient. ಯಾವ ವಿಷಯಕ್ಕೆ? In what matter? ನಾವು ಎಲ್ಲಾ ವಿಷಯಗಳಲ್ಲೂ ದೇವರಿಗೆ ವಿಧೇಯರಾಗೋದಿಲ್ಲ. In all matters, we are not obedient to God. ನಾವು ಏನು ಸ್ಟಿಫ್ ನೆಕ್ ಉಳ್ಳವರೇ, We are the people who have stiff neck. ದೇವರನ್ನ ಎದುರಿಸಿ ಬಾಳುವಂತವರು, We are the people who resist God. ದೇವರಿಗೆ ನಾವು ಬಿಟ್ರೆ ಬೇರೆ ಯಾರೇ ಇಲ್ಲ ಅಂತೇಳಿ ತುಂಬಾ ಭಾರಗಳನ್ನ ಆಡಿಸುವಂತವರು. We wag our tail thinking that God doesn't have anyone else other than us. ದೇವರನ್ನ ಕರೆದುಬಿಟ್ಟರೆ ನಾನು ಬಿಟ್ರೆ ಬೇರೆ ಯಾರು ದೇವರು ಉಪಯೋಗಿಸೋದಕ್ಕೆ, ನಾನು ಬಿಟ್ರೆ ದೇವರು ಯಾರಿಲ್ಲ ಅಂತ ಆಟ ಆಡ್ತಿರ್ತೀವಿ. We play thinking that God has called me, other than me he can't use anyone and he has to come to ಆದರೆ me with me. ದೇವರ ವಿಷನ್ ಅನ್ನ ತಿಳಿಯಲ್ಪಟ್ಟಂತ ಕರ್ತನಾದ ಯೇಸು, But Jesus Christ, who knew the vision and mission of God, ಆತನು ಮನುಷ್ಯನಾಗಬೇಕು, he has to become a man.
mankind. ಹಿಂಗೆ ಹೇಳಿಲ್ಲ, God never said, ನಾನಿನ್ನ ಮನುಷ್ಯನಾಗಿ ಮಾಡ್ತೀನಿ, I will make you as a mankind. ನಿನ್ನ ಮನುಷ್ಯ ರೀತಿ ನಾನೇ ಮಾಡ್ಬಿಡ್ತೀನಿ. I will form you as a ದೇವ್ರನ್ನ man. ಹೇಳಿಲ್ಲ. God never ನೀ said that. ಮನುಷ್ಯನಾಗಬೇಕು, You have to be a ಮನುಷ್ಯ man. ರೀತಿನೇ ಇರಬೇಕು, You should be like ಮನುಷ್ಯನಂಗೆನೇ man. ಇರಬೇಕು. You should be like ಹಾಗಾದ್ರೆ man. ಇಲ್ಲಿ ತನಕ ದೇವರಾಗಿದ್ದರು ಸಡನ್ ಆಗಿ ಮನುಷ್ಯನಾಗಿ ಮನುಷ್ಯ ರೀತಿ ಇರೋದು ಸುಲಭನ ಕಷ್ಟ. So till now he was God, suddenly he's come to a mankind living as a man. Is it an easy task or ನೋಡಿ, ನಾವು difficult? ಯಾವತ್ತು ಬ್ಯಾಲೆನ್ಸಿಂಗ್ ಲೈಫ್ ಅನ್ನೋದು ತುಂಬಾ ಕಷ್ಟ. See, it's very difficult to see a balanced ನಾವು life. ಲಕ್ಸುರಿ ಲೈಫ್ ಅನ್ನ ಮಾಡ್ಬಿಟ್ಟು ನಮ್ ಗಾಳಿ ಎಲ್ಲ ಹೋದ್ಮೇಲೆ ಓದ ಜೀವನ ಮಾಡಕ್ಕಾಗಲ್ಲ. Once we lead a luxurious life, all of a sudden we'll fall into poverty. It is very difficult to ಒಂದು balance ವೇಳೆ that. ಕೆಳವರೆ ಇದ್ರು ಸಡನ್ ಆಗಿ ಐಶ್ವರ್ಯವಂತರ ಬಿಟ್ರೆ ಅವಾಗ ಒಂಥರ ನಮ್ದು. If we are in the poverty line and suddenly rise up to the luxurious line, it's nice. ಆದ್ರೆ ಯೇಸು ಕ್ರಿಸ್ತನು ದೇವರಾಗಿದ್ದು ಮನುಷ್ಯನಾಗ್ತಾ ಇದ್ದಾನಂದ್ರೆ, And Jesus Christ, he was God and now he is coming as mankind. ತಾನು ಮನುಷ್ಯನಾಗ್ತಾ ಇದ್ದಾನೆ, He is forming as man. ಅಂದ್ರೆ ತಾನೇ ಟ್ರಾನ್ಸ್ಫಾರ್ಮೇಶನ್ ಹೊಂದುತ್ತಾ He ಇದ್ದಾನೆ. himself is giving ಆದ್ರೆ transformation. ಮನುಷ್ಯ ಹೆಂಗಾದ ಅಂತ ಕೇಳಿದ್ರೆ, How he became, if you see, ಮನುಷ್ಯನಿಗಿರುವ ರೀತಿಗೆ ಎಲ್ಲವೂ ಆತನಲ್ಲಿತ್ತು. whatever is in man, everything he had. ಆತನು ಮನುಷ್ಯ ಯಾವ ರೀತಿ ತಿಂದು ಕುಡಿದು ವಿಸರ್ಜನೆಗಳನ್ನ ಮಾಡುತ್ತಾನೋ, How man eats, drinks and excretes, ಜೀಸಸ್ ಭೂಮಿಯಲ್ಲಿದ್ದಾಗಲೂ ತಿಂದು ಕುಡಿದು ವಿಸರ್ಜನೆಗಳನ್ನ ಮಾಡಿದ. similarly Jesus also ate, drank and ಅವರು excreted. ಸ್ನಾನನ ಮಾಡಿದ, Even he took bath. ಸ್ಲಿಪ್ಪರ್ನ ಹಾಕಿದ್ದಾರೆ. He was wearing ಅವರು sandals. ಮಾಯ ಆಗಿ ಆ ಕಡೆ ಈ ಕಡೆ ಓಡ್ಲಿಲ್ಲ, He never disappeared and went here and ನಡಕಟ್ಟೆ there. ಹೋದನು, He was walking. ದೋಣಿಯಲ್ಲೇ ಹೋದನು. He traveled through boats. ಕೆರೂಬಿಗಳ ಮೇಲೆ ಪ್ರಯಾಣ ಮಾಡುವಂತ ದೇವರು ಭೂಮಿಯಲ್ಲಿ ನಡ್ಕೊಂಡು ಬರ್ತಾನೆ. ಯೋಚಿಸಿ ಸ್ವಲ್ಪ. The God who traveled on cherubs of the earth is walking. Just think about it. ಸಿಂಹಾಸನ ಕುಳಿತುಕೊಂಡು ಎಲ್ಲಾ ದೂತರಿಂದ ಆರಾಧನೆ ಹೊಂದುವಂತವರು, One who has to be seated on the throne and receive all glory and praise from ಈಗ others. ಜನಗಳಿಂದ ಚೀತ ನಿಂದನೆಗಳು ಅವಮಾನವನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು. And now he has to accept the insult and pain from people. ಇದನ್ನ ಯೇಸು ಹೊಂದಿಲ್ವಾ? Did Jesus receive it or not? ಆತನ ಊರುಗಳಲ್ಲಿ ಸಮಸ್ಯೆ ಬಂತ ಬರ್ಲಿಲ್ಲ, In his place he had problems or not? ಸ್ವಂತ ಜನರಲ್ಲಿ ಬಂತ ಬರ್ಲಿಲ್ವಾ? From his own people he had problems. ಎಲ್ಲವನ್ನ ಆತನು ಏನ್ ಮಾಡಿದ್ನೋ, Everything what he did, ಸಹಿಸಿಕೊಂಡ. he bared ಆತನ everything. ಅಲ್ಟಿಮೇಟ್ ಗೋಲ್ ಏನಾಗಿತ್ತು? What was his ultimate goal? ಶಿಲುಬೆ ಮರಣವನ್ನ ಹೊಂದಬೇಕಾಗಿತ್ತು. That he has to be crucified and face the ಈ death of the cross. ಮರಣಕ್ಕೆ ತನ್ನನ್ನು ಒಪ್ಪಿಸಿಕೊಟ್ಟ. He committed himself for such death. ಈ ವರ್ಡ್ ತುಂಬಾ This ಅದ್ಭುತವಾಗಿರುವುದು. word is very miraculous word. ಮರಣಕ್ಕೆ ಒಪ್ಪಿಸಬಹುದು, You can commit for death. ಉಪಕಾರಿಗಾಗಿ ಒಬ್ಬ ಸಾಯ್ಬೋದು, Someone may die for ಒಂದು goodness. ಪ್ರೇಯಸಿಗಾಗಿ ಒಬ್ಬ ಸಾಯ್ಬೋದು, Someone may die for their love. ಅಂದ್ರೆ ಲವ್ಗಾಗಿ ಸತ್ತೋಗ್ಬಿಡ್ಬೋದು. That is, you may die for someone's ಆದ್ರೆ love. ಪಾಪಿಗಳಿಗಾಗಿ ಸಾಯೋನು ಒಬ್ರು ಹುಟ್ಟಿಲ್ಲ, ಹುಟ್ಟೋದಿಲ್ಲ. For dying for sinner, no one is born and will be ಅದಕ್ಕೆ born. ರೋಮ 5:7 ಬೇರ್ಪಟ್ಟರು. So in Romans 6:7 it says, ನಾವು ಸ್ಟಿಲ್ ವಿ ಆರ್ ದ ಸಿನ್, ಜೀಸಸ್ ಕ್ರೈಸ್ಟ್ ಡೈಡ್ ಫಾರ್ ಅಸ್ ಅಂತ. still we are in sin and Jesus Christ died for ಆ us. ವರ್ಡ್ ಸ್ಟಿಲ್ ಅನ್ನುವಂತ ಪದವನ್ನ ಆಳವಾಗಿ ಧ್ಯಾನಿಸಬೇಕು ನೀವು ಸಮಯ. The word still you have to deeply meditate if you have time. ಜೀಸಸ್ ವಾಸ್ ಕ್ರೂಸಿಫೈಡ್. And Jesus was crucified. ಇದನ್ನ ನೋಡುವಾಗ When we see this, ಫಾದರ್ಗಳಿಗೆ ತುಂಬಾನೇ ಖುಷಿ ಆಯ್ತು. Father God were very happy. ಈ ರೀತಿಯಾದಂತ ಮರಣಕ್ಕೆ ತಾನು ವಿಧೇಯನಾಗ್ತಾನೆ ಅಂದ್ರೆ, If he is obedient for such severe death, 9ನೇ ವಾಕ್ಯ ಹೇಳ್ತಾ ನೋಡಿ, verse 9 he ಈ says, ಕಾರಣದಿಂದ, because of this, ಈ ಕಾರಣದಿಂದ, because of this, ಜೋರಾಗಿ, ಈ ಕಾರಣದಿಂದ because of this, ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ God exalted him to the highest ಎಲ್ಲಾ place ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಆತನಿಗೆ and ದಯಪಾಲಿಸಿದ್ದಾನೆ. gave him the name that is above every name. ಹಲ್ಲೆಲೂಯಾ. Amen, hallelujah. ಈ ವರ್ಡ್ ಇರೋದು 9ನೇ ವಾಕ್ಯ. So verse 9 tells, ಆತನನ್ನ ಎಲ್ಲಾದರ ಮೇಲೆ ತಲೆಯಾಗಿ ಮಾಡಿದನು. God exalted him as the highest place means as a ಆದ್ರೆ head. ಜೀಸಸ್ ತಲೆಯಾಗಕ್ಕೆ ಏನ್ ಕಾರಣ? Why Jesus become the head? ಆತನು ಆಜ್ಞಾ ವಿಧಿಗಳೆಲ್ಲ ನೆರವೇರಿಸಿದ್ದು, Because all the commandments he followed ದೇವರು ಹೇಳಿದ ವಿಷಯಗಳಿಗೆ ವಿಧೇಯನಾಗಿ ಅದು ಮಾಡಿದ್ದು. and he obeyed everything what God said and he did accordingly. ಅದಕ್ಕಾಗಿ ಜೀಸಸ್ಗೆ ದೇವರು ಕೊಟ್ಟಂತ ಪದವಿ ಅಂತ ಕೇಳಿದ್ರೆ, So what is the standard that God gave to Jesus? ನಾನು ನಿನ್ನ ಸಭೆಗೆ ತಲೆಯಾಗಿ ಮಾಡ್ತೀನಿ. I will make you as a head of church. ಆಮೆನ್, ಹಲ್ಲೆಲೂಯಾ. Amen, hallelujah. ಎರಡು ವಿಷಯ ಅರ್ಥ ಆದ್ರೂ ದೇವರ Two ಮಹಿಮೆ things, ಆಗ್ತದೆ. if you have understood, let God's name be glorified. ಆಮೆನ್. Amen. ಸರಿ,
ಜೀಸಸ್ ತಲೆಯಾಗಿದ್ದಾನೆ. So Jesus is the head. ಯಾಕೆ ಅವರು ತಲೆಯಾದ? Why he became the head? ಮ್ಯಾಥ್ಯೂ 16 ಚಾಪ್ಟರ್ ಅಲ್ಲಿ ಬಯಲ್ಪಟ್ಟಂತ If ಒಂದು you ವರ್ಡ್, turn your scripture to Matthew chapter ನಂಬರ್ 1 16, ರೀಸನ್, 18ನೇ ವಾಕ್ಯ. verse 18 gives us the first reason. ಮ್ಯಾಥ್ಯೂ 16:18 ನಾನು ನೋಡುವಾಗ, Matthew 16:18 says, "And I tell you that you are Peter, and on this rock I will build my church, and the gates of Hades will not overcome it." ನೋಡಿ, ಈ ಕಾರಣದಲ್ಲಿ ಜೀಸಸ್ ಹೇಳುವಂತ ಮಾತನ್ನ ಆಳವಾಗಿ ಥಿಂಕ್ ಮಾಡಿ. So here what Jesus speaks, we need to deeply think over. ಈ ಬಂಡೆಯ ಮೇಲೆ On this rock ನನ್ನ ಸಭೆಯನ್ನು I will build ನಾನೇ ಕಟ್ಟುವೆ. my church. ನೋಡಿ ವರ್ಡ್ ನೋಡಿ, See the word. ಇಂಗ್ಲಿಷ್ ಅಲ್ಲಿ ಹೆಂಗಿದೆ? On this church I will build my church. I will build my church ಅಬ್ಬಿಗಿದ on this rock. ಓದಿ. On this rock I will build my church. ಇವಾಗ ಇವ್ರು ಹೇಳ್ತಾರೆ ನಾನೇ ಸಭೆಗೆ ತಲೆ ಅಂತ. So he says I am the head of the church. ಇವ್ರು ಹೇಳ್ತಾರೆ ನಾನೇ ಸಭೆಗೆ The ತಲೆ other ಅಂತ. person says I am the head. ಇವಾಗ ಯಾಕೆ ಇವ್ರು ಎದ್ದು ಹೇಳ್ಕೊಳಕ್ಕಾಗಲ್ಲ? So why they cannot declare as head? ಯಾಕಂದ್ರೆ ಇಲ್ಲಿ ಬಯಲ್ಪಟ್ಟಿದೆ, Because here it says ಜೀಸಸ್ ಹಿಮ್ಸೆಲ್ಫ್ ಹೇಳ್ತಾ ಇದ್ದಾರೆ, Jesus himself says, Peter ಈ ರಾಕ್ ಮೇಲೆ on this rock ನಾನೇ I ನನ್ನ ಸಭೆಯನ್ನ my church ನಾನೇ ಕಟ್ಟುವೆನು. I will build. ಹಾಗಾದ್ರೆ ಸಭೆಯನ್ನ ನಾನ್ ಕಟ್ಟಿದ ನೀನ್ ಕಟ್ಟಿರೋದ? So who built the church, I or you? ದೇವ್ರ ವಾಕ್ಯ ಹೇಳ್ತೇವೆ, The word says ಸಮಸ್ತವು ಕಟ್ಟಿದ ಆತನು ದೇವರೇ. everything was built by God. ಹೌದಾ ಇಲ್ವಾ? Is it yes or ಹಾಗಾದ್ರೆ no? ಸಮಸ್ತವನ್ನ ಕಟ್ಟಿರುವಂತ ದೇವರು So God who built everything, ಸಭೆಯನ್ನು ಅವರೇ ಕಟ್ಟಿರೋದು. God, and he built the church. ಇವತ್ತು ಯಾಕೆ ನೀವ್ ಯಾಕೆ ನಾನ್ ಯಾಕೆ ತಲೆ ಆಗಲ್ಲ ಸಭೆಗೆ ಅಂತ ಕೇಳಿದ್ರೆ, And if you ask why he cannot be, me and you cannot become the head, ನೀವು ಕಟ್ಟಿಲ್ಲ ನಾನು ಕಟ್ಟಿಲ್ಲ. when you didn't build, I didn't build. ಜೀಸಸ್ ಕ್ಲಿಯರ್ ಆಗಿ ಹೇಳ್ಬಿಟ್ರು, Jesus clearly ಐ said, ವಿಲ್ ಬಿಲ್ಡ್ ಮೈ ಚರ್ಚ್. I will build my church. ಈಗ ಮೈ ಚರ್ಚ್ ಅನ್ನುವಂತ ವರ್ಡ್ ತಗೊಂಡು ನನ್ ಚರ್ಚ್ ನಿನ್ ಚರ್ಚ್ ತಗೊಂಡ್ಬಂದ್ರೆ ಅಲ್ಲಿ, So if you take the word my church and put my church and your church ಈಗ there, ಇವ್ರು ಹೇಳ್ತಾರೆ ದಿಸ್ ಇಸ್ ಮೈ ಚರ್ಚ್ ಅಂತ, and the other person will come and tell this is my ಅವ್ರು ಹೇಳ್ತಾರೆ church. ಮೈ ಚರ್ಚ್ ಅಂತ. The other one will come and tell us my ಬೈಬಲ್ church. ಅಲ್ಲಿ ಇದು ಬಯಲ್ ಪಡ್ಲೇ ಇಲ್ಲ ವರ್ಡ್ But in the Bible it is never written. ಜೀಸಸ್ ಹೇಳಿದ್ದು ಮೈ ಚರ್ಚ್. Jesus said as my church ಐ ಬಿಲ್ಡ್ ಅಂತ. I will build. ಇಲ್ಲಿ ಕಟ್ಬಿಟ್ಟೆ ಅಂತ ಅವ್ರು ಹೇಳಿಲ್ಲ, He never said as I've already ನನ್ built. ಚರ್ಚ್ ಕಟ್ಬಿಟ್ಟೆ ಅಂತ ನಾನು He ಹೇಳಿಲ್ಲ, never said as I already ಐ built. ವಿಲ್ ಬಿಲ್ಡ್ ಮೈ ಚರ್ಚ್ ಅಂತ ಹೇಳಿದ್ರು. He said I will build my church. ಹಾಗಾದ್ರೆ ನಾನು ನನ್ನ ಸಭೆಯನ್ನ ಕಟ್ಟುವೆನು ಅಂದ ಮೇಲೆ So when he said I will build my church, ಈ ಸಭೆಗೆ ಯಾರೆಲ್ಲ ಬರಬೇಕು, whoever should come to this ಯಾರೆಲ್ಲ church, ಇರಬೇಕು, who should be here, ಯಾರೆಲ್ಲ ಇರಬಾರ್ದು, who should not be ತೀರ್ಮಾನ here, ಅವ್ರು ಮಾಡೋದು. he has to decide. ನಾವೇನ್ ಮಾಡ್ತೀವಿ? What we do, ನಾವೇ ತೀರ್ಮಾನ ಮಾಡ್ತೀವಿ. we ourselves will decide. 18 ಚಾಪ್ಟರ್ ಜೀಸಸ್ ಒಂದು ವಿಷಯನ ಹೇಳ್ತಾರೆ, In 18th chapter, Jesus ಒಬ್ಬರ tells, ತಪ್ಪು ಪಾಪ ಅಪರಾಧ ಕೆಟ್ಟದ್ದು ಏನಾದ್ರು ಮಾಡಿದ್ರೆ if a person does a mistake, blame or anything, ನೀನು ಹೋಗಿ ಅವ್ನಿಗೆ ಹೇಳು. you go and tell him. ಕೇಳಿದ್ರೆ If he listens, ಕೇಳಿಲ್ಲ ಅಂದ್ರೆ if he doesn't ನೀನು listen, ಇಬ್ಬರನ್ನ ಕರ್ಕೊಂಡೋಗಿ ಹೇಳು. you take two with you and go and tell. ಕೇಳಿಲ್ಲ ಅಂದ್ರೆ Again, if he doesn't, ಸಭೆಗೆ ಬಂದು ಹೇಳು. come and inform in the ಅವ್ರು church. ಕೇಳಿಲ್ಲ ಅಂದ್ರೆ Again, if he ಅವನ್ನ never ಬಿಟ್ಟು listens, ಬಿಡು. you just leave him. ಏನ್ ಮಾಡಿ ಹೇಳುತ್ತೆ? What the word says, ಅವನನ್ನ you have to ಬಿಟ್ಟು ಬಿಡು. leave him. ಅದ್ರ ನಾವೇನ್ ಮಾಡ್ತೀವಿ ಅಂದ್ರೆ But what we do, ಅವನ ಬಿಡಲ್ಲ, we don't leave him. ಅವನ ಬಿಡಲ್ಲ, We don't ಅವನ leave him. ಓಡಿಸ್ತೀವಿ. Instead, we chase him. ಕೆಲವರು ಹೆಂಗ್ ಪ್ರಾರ್ಥಿಸ್ತಾರೆ ಸಭೆಗಳಲ್ಲಿ ಅಂದ್ರೆ, Some people, how they pray in the church. ಯೇಸಪ್ಪ, ನಮ್ಮ ಸಭೆಯಲ್ಲಿ ಯಾರೆಲ್ಲ ಇರಬಾರ್ದು ಅಂತ ನಿಮ್ಮ ಚಿತ್ತ ಇದರೆಲ್ಲ ಹೊರಟು ಹೋಗುವಂತೆ ಅಂತ ಪದಗಳನ್ನ ಮಾಡಪ್ಪ. Jesus, what is your will? Whoever should not be in our church, please make them to go out of a church. ಅವ ಎರಡನೇ ಪ್ರೇರಣೆ ಮಾಡ್ತಾರೆ, ಯೇಸಪ್ಪ ಯಾರೆಲ್ಲ ಇರಬೇಕು ಅವರೆಲ್ಲ ಸಭೆಯಲ್ಲಿ ಇರುವಂತೆ ಮಾಡಪ್ಪ. Second point will be, whoever is your will to be in the church, let them be here. ಮೂರನೇ ಪಾರ್ಟಿ ಹಿಂಗಿರ್ತಾರೆ, And the third party will pray, ಯೇಸಪ್ಪ ನಂಗೆ ಇವರೆಲ್ಲ ಇಷ್ಟ, ಇವರೆಲ್ಲ ಹೋಗುವಂತೆ ಏನಾದ್ರೂ ಮಾರ್ಗ ಮಾಡಪ್ಪ. Jesus, I don't like these people, they have to go out of the church, please make ನಾಲ್ಕನೇ way. ಪಾರ್ಟಿ ಇವರೆಲ್ಲ ಇಷ್ಟ, ಇವರೆಲ್ಲ ಬರುವಂತೆ ಮಾಡಪ್ಪ. And fourth part prayer will be, Lord, I like these people should come to our ನನಗೆ church. ಇಷ್ಟ ಇಲ್ಲ, ಹೋಗು, I don't like you, go. ತೊಲಗಿ ಹೋಗು, Go ಈ out. ಚರ್ಚಿಗೆ ಬರಬೇಡ. Don't come to this church. ಕೇಳೋ ಒಂದೇ ಒಂದು ಪ್ರಶ್ನೆ, I'll ask you one ಐ question. ಬಿಲ್ಡ್ ಮೈ ಚರ್ಚ್ ಅಂದ್ರ ನಾನು ಹೆಸರು ಚರ್ಚ್ ಕಟ್ಟುವ. So, I will build my church, he said. So, who built it? I built it. ಯೋಚಿಸಿ. Think over. ಒಬ್ರು ಹೇಳ್ತಾರೆ, Somebody ನಾನು says, ಚರ್ಚ್ಗೆ ಬರಲ್ಲ. I'll never come to church. ನೀ ಬಂದ್ರು, If you come, ನೀ ಬರ್ದೋ ಹೋದ್ರು, if you don't come, ನಿನ್ನ ಇಟ್ಟಿ ಕಟ್ಟೋರು ಯಾರು? who placed you and built here? ನಾನಾ? Was it I? ಯಾರಮ್ಮ ಕಟ್ಟಿರೋದು? Who built? ಯಾರಮ್ಮ ಕಟ್ಟಿರೋದು?
ಹಾಗಾದ್ರೆ ಅವ್ರಿಗೆ ನೀ ಬೇಕು ಅಂತ ಹೇಳಿ ಅಲೆಮಾರಿಯಾಗಿ ಅಲಿತಾ ಇದ್ದ ನಿನ್ನ ಹಿಡಿದು ಎಳೆದು ನಿನ್ನ ಮೂಗುದಾನ ಕಡಿವಾಣ ಬಾರು ಚಬಕ ಹಾಕೊಂಡು ಎಳ್ಕೊಂಬಂದಿಲ್ಲಿ ಇಟ್ಟು So he wanted you, you were wandering, he called you here, put sandal and tied you and placed you here. ನಿಮ್ಮ ಒಳಗೆ ಕರೆಕ್ಟ್ ಶಿಸ್ತಲ ಮಾಡಿ ಒಳಗಿಟ್ಟು He made you disciplined and placed you ನಿಮಗೆ here. ವಾಕ್ಯ ಕೊಟ್ಟು ಉಪದೇಶ ಕೊಟ್ಟು ಸತ್ಯವನ್ನ ಕೊಟ್ಟು He gave you words, he gave you teaching, shared the truth. ನಿಮಗೆ ಅಭಿಷೇಕ ವರಗಳೆಲ್ಲ ಕೊಟ್ಟು He gave all anointings and gifts on you. ಈಗ ನಮಗೆ ದೇವರು ಹೇಳ್ಬಿಟ್ರು ಬೇರೆ ಚರ್ಚನ್ನ ಕಟ್ಟಬೇಕು ಅಂತ And now that person will come and say that God said I have to build a new church. ಎಷ್ಟೋ ಜನರದು ಫಾಲ್ಸ್ ಪ್ರಾಫೆಸಿಗಳಿಂದ ಕೇಳಿದ್ರೆ Many people have this as false ಆ ದೇವ್ರು ನನ್ಗೆ prophecies. ಹೇಳಿದ್ರೆ ನಾವು ಹೊಸ ಚರ್ಚ್ ಕಟ್ತೀರಿ ಬಿಡ್ತಾರೆ God has said to me, brother, I will start a new church. ಬೈಬಲ್ ಏನ್ ಹೇಳ್ಬಿಟ್ಟಿದಮ್ಮ What is written in the Bible? ಮನುಷ್ಯನ ಸ್ಥಿತಿ ಹೇಗಿದೆ ಅಂತ ಕೇಳಿದ್ರೆ How is man's situation? ಅವನು you see? ಸೈತಾನದ ಹೊಡೆತಗಳನ್ನ ಒಡೆಯಲ್ಪಟ್ಟು ಅರೆ ಜೀವ ಆದಂತ ಮನುಷ್ಯ He has been beaten up by Satan and he is half dead. ಅವನಿಗೆ ಪ್ರೀಸ್ಟ್ ಸಹಾಯ ಮಾಡಕ್ಕಾಗಲ್ಲ ಲಿವೈಟ್ಸ್ ಸಹಾಯ ಮಾಡಕ್ಕಾಗಲ್ಲ The priest cannot help him, nor the Levite can ಅದಕ್ಕೆ help ಗುಡ್ him. ಸಮಾರಿಟನೇ ಬಂದು ಅವನಿಗೆ ಸಹಾಯ ಮಾಡಿದ್ದು The good Samaritan came and helped him ಆಗ there. ಸಹಾಯ ಮಾಡಕ್ ಬಂದಾಗ ಅವನ ಬಾಯಿಗೆ ದ್ರಾಕ್ಷರಸವನ್ನ ಹಾಕಿ ಎಣ್ಣೆ ಅವನ ಗಾಯಗಳಿಗೆ ಹಾಕಿದ When he came to help there, he poured wine on his mouth and applied oil for his ಅವನ wounds. ತನ್ನ ಕತ್ತೆ ಮೇಲೆ ಕೂರಿಸಿಕೊಂಡು ಅವನ ಛತ್ರಕ್ಕೆ ಕರ್ಕೊಂಡೋಗಿ ಛತ್ರಲಿಟ್ಟು ಆರೈಕೆ ಮಾಡುವಂತೆ ಎರಡು ಕಾಣಿಕೆ ಎರಡು ದುಗಾರಿಗಳನ್ನ ಕೊಟ್ಟ And he placed him on his donkey, carried him towards the inn, and gave him there to take care of him with 2 coins. ಯಾರು ಮಾಡಿದ್ರು Who did all ಯಾರು this? ಕರ್ಕೊಂಬರೋದು Who has to bring? ರೋಗಿಗಳನ್ನ ಕರ್ಕೊಂಬರೋದು ಯಾರು Who is bringing the sick? ಹಸುಗಳನ್ನ ಕರ್ಕೊಂಬರೋದು ಯಾರು Who is bringing the ಪಾಪಿಗಳನ್ನ sick? ಕರ್ಕೊಂಬರೋದು Who ಯಾರು is bringing the ಸೈತ sinner? ಇದವನ್ನ ಕರ್ಕೊಂಬರೋದು ಯಾರು Who is bringing the ನಾವು ಅಲ್ಲ It is not me and you. ಯಾಕಂದ್ರೆ ಅವರ ಮಾತು ಐ ವಿಲ್ ಬಿಲ್ಡ್ ಮೈ ಚರ್ಚ್ Because he said as I will build my church. ಹಾಗಾದ್ರೆ ನಾನು ಈ ಸಭೆ ಒಳಗೆ ಬರೋಕ್ಕಿಂತ ಮುಂಚೆ ಹೆಂಗಿದೆ ಒಂದು ನೀವು ಫ್ಲಾಶ್ ಬ್ಯಾಕ್ ಇಟ್ಕೋಬೇಕು So you have to keep a flashback in your mind. How was I before coming into ನಿಮ್ಗೆ this ಏನ್ church? ಎಜುಕೇಶನ್ ಇತ್ತು What was your ನಿಮ್ಗೆ ಏನ್ ನಾಲೆಜ್ qualification? ಇತ್ತು What knowledge did you ನಿಮ್ಗೆ ಏನ್ have? ಅನಾಯಿಂಟಿಂಗ್ ಇತ್ತು What anointing ನಿಮ್ಗೆ you ಏನ್ had? ಪವರ್ ಇತ್ತು What power did you ನಿಮ್ಗೆ ಏನ್ have? ಕೆಪಾಸಿಟಿ ಇತ್ತು What was your ನಿಮ್ಗೆ ಏನ್ ಟ್ಯಾಲೆಂಟ್ capacity? ಇತ್ತು What talent you ನಿಮ್ಗೆ had? ಏನ್ ಬ್ಯಾಕ್ ಗ್ರೌಂಡ್ ಇತ್ತು What background you ನಿಮ್ಗೆ had? ಏನ್ ಫ್ಯೂಚರ್ ಇತ್ತು What hope your future ಎಲ್ಲಾ had? ಪ್ರಶ್ನೆಗಳಿಗೆ ಒಂದೇ ಒಂದು ಉತ್ತರ For all these questions, one answer is, ಅದು ಬಿಟ್ರೆ ಸಾಕು ಅಷ್ಟೇ ಇತ್ತು if I am alive, if I survive, it is enough. ಆದ್ರೆ ಈಗ ಹೆಂಗಾಗಿದೀವಿ ಅಂದ್ರೆ But now how we have become? ನನಗೆ ಇಷ್ಟ ಇಲ್ಲ I don't like. ನನ್ನ ಟೀಚಿಂಗ್ ಇಷ್ಟ ಇಲ್ಲ I don't like this ಇವ್ರ teaching. ಪ್ರಸಂಗ ಇಷ್ಟ I ಇಲ್ಲ don't like this ನನಗೆ preaching. ಚರ್ಚ್ ಇಷ್ಟ I ಇಲ್ಲ don't like the church. ಇದನ್ನ ಬರಕ್ಕಿಂತ ಮುಂಚೆನೆ ಯೋಚಿಸ್ಬೇಕಿತ್ತು Before coming only you should think about it, right? ಯಾಕಂದ್ರೆ ಅವಾಗ ನಮಗೆ ಅಲ್ಪ ಜ್ಞಾನ ಉಳ್ಳವರಾಗಿದ್ದು Because at that time we were least in ಆಗ knowledge. ಯೇಸು ನಮ್ಮನ್ನ ಕರ್ಕೊಂಡ್ ಬಂದಾಗ ಅರೆ ಜೀವವಾಗಿದ್ದು And when Jesus brought us in, we were half dead. ಯೇಸು ಕರ್ಕೊಂಡ್ ಬಂದಾಗ ಪಾಪದಲ್ಲಿ ಮುಳುಗಿದ್ದು When Jesus brought us, we were drenched in ನಮ್ಮನ್ನ sin. ಸೇರಿಸ್ಬಿಟ್ಟು ಸಭೆ ಒಳಗೆ ಇಟ್ಟಿದ್ರು ನಾನು ಸಭೆನ ಕಟ್ತಾ ಇದ್ದೀನಿ ಅಂತ He joined us, united us, and placed us in the church by saying, I am building my church. ಈಗ ಸಮಸ್ಯೆ But now the problem is, ಯಾರ್ಯಾರು ಇಷ್ಟ ಆಗ್ತಾರೆ whoever they are in favor to, ಇವರಿಗೆ ಬೋಧಿಸಿ ಕಲಿಸಿ ಅಂದ್ರೆ ಮನೆಯೇ ಮೊದಲ ಪಾಠಶಾಲೆ ಅಂತಾರೆ ನೋಡಿ they say as house is the first school. ತಾಯಿ ಅನ್ನುವಂತ ಒಂದು ಬರಹ ತಕೊಂಡ್ರೆ If you take the word mother, ಮಗುವಿನ ಎಲ್ಲಾ ಕಾರ್ಯಗಳಲ್ಲಿ ಎಲ್ಲಾ ರೀತಿಯ ಟೈಟಲ್ ತಾಯಿ ಒಬ್ಬಳಿಗೆ ಹೋಗುತ್ತೆ for all the activities of the child, the whole credit goes to the mother. ಹಾಗೆ ಸಭೆ ಒಳಗೆ ಒಬ್ಬ ಮನುಷ್ಯನ ಯೇಸು ಇಟ್ಟು ಕಟ್ಟುತ್ತಾನೆ ಅಂದ್ರೆ Similarly, if Jesus is placing a person in a ಅವನು church and ಬರುವಾಗ building, ಹೇಗೆ ಆದಾಮು ನೇಕಡ್ ಆಗಿದ್ನೋ ಚರ್ಚ್ ಒಳಗೆ ಎಂಟ್ರಿ ಆದವನು ನೇಕಡ್ ಆಗಿ ಬರೋದು how Adam was naked, similarly when he enters into the church, he comes with that nakedness. ಆಗ ಜೀಸಸ್ ಸಭೆನ ಕಟ್ಟುವೆನು ಅಂದಿದಾಗ And when Jesus said he will build the church, ವಸ್ತ್ರ ಕೊಟ್ಟು he gives the ಇವರಿಗೆ garment ಸ್ವಸ್ಥ ಜ್ಞಾನ ಕೊಟ್ಟು and gives them well ಇವರಿಗೆ mind, ಬುದ್ಧಿಯನ್ನ gave him ಕೊಟ್ಟು knowledge, ತನ್ನ ಪಕ್ಕದಲ್ಲಿ and ಕೂರಿಸಿಕೊಂಡನು make him sit next to him. ನೋಡಿ ಮಾರ್ಕ್ 5ನೇ ಚಾಪ್ಟರ್ ನಿಮ್ಗೆ ನೆನಪು ಬರ್ಬೋದು You may remember this verse in Matthew ಯವ್ವನರ 5. ದಂಡಿನಿಂದ ಹಿಡಿಯಲ್ಪಟ್ಟವನ ಪರಿಸ್ಥಿತಿ ಹೆಂಗಿತ್ತು How was the situation of the person who was caught by severe demons? ಯಾಕಂದ್ರೆ ಅವನಿಗೆ 6,000 ದೆವ್ವಗಳು ಕಟ್ಟಲ್ಪಟ್ಟಿ ಹಿಡಿಯಲ್ಪಟ್ಟಿತ್ತು 6,000 demons had caught him. ಅಂದ್ರ 5:15 ವಾಕ್ಯ ನೋಡಿ In 15th verse you see, when they came to Jesus, they saw the man who had been possessed by the legion of demons sitting there, dressed and in the right mind.
they were afraid. ಯಾರ ಜೊತೆ ಕೂತವನೇ ಅವನು? With whom he is sitting now? ಯಾರ ಜೊತೆ ಕೂತವನೇ? With whom is he sitting now? ಮೇಡಮ್, ಯಾರ ಜೊತೆ ಕೂತ್ಕೊಂಡವನೇ? ಜೋರಾಗಿ ಹೇಳಿ. ಯೇಸುವಿನ ಜೊತೆ ಕೂತವನೇ. He is sitting with Jesus. ಆದರೆ ಯೇಸುವಿನ ಜೊತೆ ಕೂರುವಂತ ವ್ಯಕ್ತಿ ಎಲ್ಲಿದ್ದ? So the person who was sitting with Jesus, where was ಸಮಾಧಿಯ he? ಗವಿಗಳಲ್ಲಿದ್ದ. He was in the tomb. ಜನರಿಗೆ ಹಿಡಿಯಲ್ಪಟ್ಟಿದ್ದ. Possessed by ತನ್ನ demons. ದೇಹವನ್ನ ಕೊಲ್ತಾ ಇದ್ದ. He was killing his own body. ಇಂಥವನ ಯೇಸು ಸ್ವಸ್ಥ ಬುದ್ಧಿಯನ್ನು ಕೊಟ್ಟು ತನ್ನ ಜೊತೆ ಕೂರಿಸಿಕೊಂಡನು. For such man, Jesus healed and made him to sit with him. ಆಮೆನ್, ಹಲ್ಲೆಲೂಯಾ. Amen, hallelujah. ಆದರೆ I will build church ಅಂತ ಅನ್ನುವಾಗ So when he says, I will build my church, ಒಬ್ಬೊಬ್ರು ಒಂದೊಂದು ರೀತಿಯ ಬ್ಯಾಕ್ ಗ್ರೌಂಡ್ ಗಳಿದೆ. each and everyone has different background. ಇವತ್ತು ಸಭೆಯಲ್ಲಿರುವಂತರು ಎಲ್ಲರೂ ಒಳ್ಳೆ ಲೆವೆಲ್ ಅಲ್ಲಿ ಬಂದಂತವರಲ್ಲ. Today who are all in the church, all are not coming with the same good level. ಆದ್ರೆ ಯೇಸುವಿನಲ್ಲಿ ಬಂದ ಮೇಲೆ ಇವರಿಗೆ ಜೀಸಸ್ ಸ್ಥಾನ, ಮಾನ, ಬೆಲೆ, ಮರ್ಯಾದೆ, ಹಣ, ಆಸ್ತಿ, ಹೆಸರು, ಸೌಕರ್ಯಗಳೆಲ್ಲ ಕೊಟ್ಟನು. But once they came in Jesus, Jesus blessed them with finance, good name, prosperity, blessing, honor, glory in the society. ಈಗ ನಾವೇನ್ ಮಾಡ್ತೀವಂದ್ರೆ, But what are we doing? ಈಗ ನಾವು ನಮ್ಮ ಒಂದು ಹೆಮ್ಮೆಯನ್ನ ಕ್ರಿಸ್ತನ ಸಭೆಗೂ ಕ್ರಿಸ್ತನ ಸೇವಕರಿಗೂ ತೋರ್ಸಕ್ ಸ್ಟಾರ್ಟ್ ಮಾಡ್ಬಿಡಿ. We start showing our own proudness to the preacher or the church members. ನಿಮ್ಮ ಬಾಯಿ ಯಾವತ್ತೂ ಒಂದು ವಿಚಾರ ಮಾತಾಡಬೇಕು. Your mouth should always speak one thing. ನನ್ನನ್ನ ಯೇಸು ಸಭೆನ ಕಟ್ಟುವಾಗ ನಾನು ಹೆಂಗಿದ್ದೆ? How was I when Jesus built me in the church? ಗವಿಯಲ್ಲಿದ್ನ? Was I in the tomb? ರೋಡಲ್ಲಿದ್ನ? Was I in the streets? ಮೋರಿಯಲ್ಲಿದ್ನ? Was I in a gutter? ಸಮಾಧಿಯಲ್ಲಿದ್ನ? Was I in a tomb? ಐಸಿಯು ಅಲ್ಲಿದ್ನ? Was I in an ಅಥವಾ ICU? ಅಂದೇ ರೀತಿ ಮೋರಿ ಒಳಗೆ ಬಿದ್ದು ಉರುಳಾಡ್ತಾ ಇದ್ನ? Was I rolling like pig in the ಅಥವಾ ತಂದೆ gutter? ಮನೆ ಬಿಟ್ಟು ದೂರ ಹೋದ್ರೆ ಅಷ್ಟು ದೂರದಲ್ಲಿದ್ನ? Or where I'm a person who was away from the father's house, far away? Was I far? ಎಲ್ಲಿದ್ದೆ ನಾನು? Where was I? ಅಲ್ಲಿಂದ ಯೇಸು ಏನ್ ಮಾಡಿದ್ರು? From there, what I did Jesus will do? build my church ಅಂತ ಹೇಳಿ He said, I will build my church. ಅಲ್ಲಿಂದ ಎಳ್ಕೊಂಡು ಬಂದು From there he brought me. ಕರ್ಕೊಂಡ್ ಬಂದ್ರ ಇಲ್ವಾ? Did he bring you or not? ನಾವೇ ಬಂದ್ಬಿಟ್ವಾ? Or did we come by ನಾ ourselves? ಬರಲಿಲ್ಲ. No, we never. ಅವರೇ He, ಅದ್ ಏನ್ ಹೇಳಿದ್ರು? what did he say? ನೀವು ನನ್ನನ್ನ ಆರಿಸಿಕೊಳ್ಳಲಿಲ್ಲ, You did not choose me. ನಾನು ನಿಮ್ಮನ್ನ ಆರಿಸಿಕೊಂಡೆ. I chose you. ಶಿಷ್ಯರಿಗೆ ಯೇಸು ಈ ಮಾತು ಹೇಳಿದ್ದಾನೆ And ಅಂದ ಮೇಲೆ Jesus said this to disciples. ನನ್ನ ಮತ್ತೆ ನಿಮ್ಮ ಜೀವನದಲ್ಲಿ ಇನ್ನೇ ಹೇಳಬಹುದು. Just think about yours and my ಆದರೆ life. ಜೀಸಸ್ ಯಾಕೆ ಚರ್ಚಿಗೆ ತಲೆ ಅಂತ ಕೇಳಿದ್ರೆ, Why Jesus is the head of the church? ಆತನು ಚರ್ಚನ್ನ ಕಟ್ಟುವಾಗ When he built the ಆ church, ಚರ್ಚ್ ಕಟ್ಟುವ ಸಮಯಗಳಲ್ಲಿ in the period of building, ಯಾರ ಇನ್ಫ್ಲುಯೆನ್ಸ್ ನಡೆಯಲಿಲ್ಲ, no influence ಯಾರ happened there. ಸೆಲೆಕ್ಷನ್ ನಡೆಯಲಿಲ್ಲ, No selections in ಯಾರ government. ಫೈನಾನ್ಸಿಯಲ್ ಪವರ್ ನಡೆಯಲಿಲ್ಲ. No financial power ಅಲ್ಲಿ was there. ಯೇಸುವೇ ತೀರ್ಮಾನ ಮಾಡಿ ಕಟ್ಟಿದು. Only Jesus himself decided and built. ಆದರೆ ಇವತ್ತು ನಮ್ಮ ಅನುಕೂಲಗಳನ್ನ ಇಟ್ಟುಕೊಂಡು ನಾನು ಸಭೆಗೆ ಬರಲ್ಲ, ಸಭೆಯಲ್ಲಿ ಇರಲ್ಲ, ಸಭೆ ಬಿಟ್ಟು ಹೋಗ್ತೀನಿ ನಾವು ಮಾತಾಡ್ತೀವಿ. So today we keep all our riches and we come and say that I don't come to church, I will leave the church, I'm going away from the church. 5 ವರ್ಷ 10 ವರ್ಷ 15 ವರ್ಷ 20 ವರ್ಷ ಹಿಂದೆ ನೋಡಿದ್ರೆ ಅವನು And- ಹೇಳ್ಬೋದಾಗಿತ್ತಲ್ಲ. And if you just recall 5 years, 10 years or 20 years ago, you should have said that long before. ಅವತ್ತು ಹೇಳ್ಕೊಳಕ್ ಏನಿಲ್ಲ. But on that day, what you didn't have to say? ಸ್ಟ್ಯಾಂಡರ್ಡ್ ಇಲ್ಲ. We didn't have that standard to ಹಣ ಇಲ್ಲ. speak. We didn't have money to ವಿದ್ಯೆ speak. ಇಲ್ಲ. We didn't have ಸಮಾಜದಲ್ಲಿ qualifications. ಹೆಸರು We ಇಲ್ಲ. didn't have name and fame ಒಳ್ಳೆ in the ಗಂಡ society. ಸಿಗಲಿಲ್ಲ. We didn't have a good ಒಳ್ಳೆ ಮಕ್ಕಳು husband. We ಸಿಗಲಿಲ್ಲ. didn't have children. ಅನುಕೂಲವಾಗಿರಲಿಲ್ಲ. We were not blessed. ಅವತ್ತು ಕೊರತೆ, We lacked. ಅವತ್ತು ಕಣ್ಣೀರು, We had tears. ಅವತ್ತು ದುಃಖ, We had pain. ಅವತ್ತು We ವೇದನೆ. had suffering. ಇವತ್ತು ನಾವ್ ಹೇಗಿದ್ದೀವಿ But ಅಂದ್ರೆ today, how are we? ಇವುಗಳೆಲ್ಲವನ್ನ ಪಾಸ್ ಮಾಡಿ ಕ್ರಿಸ್ತನಲ್ಲಿ ಒಂದು ಹೊಸ ನೂತನ ಸೃಷ್ಟಿಯಾಗಿದೆ. We crossed over all these, and in Christ we are a new creation. ಅರ್ಥ ಆದ ಒಂದು ವಿಷಯ. If you have understood, say amen, I hallelujah. will build my church. He said, I will build my church. ಅದ ಅರ್ಥ ಏನು? It means, ನಿಮ್ಮೆಲ್ಲರನ್ನ ಕಟ್ಟಿರೋದು ಯಾರು? who has built all of you? ನಿಮ್ಮೆಲ್ಲರನ್ನ ಸೇರಿಸಿರೋದು ಯಾರು? Who has gathered all of you? ಯಾರು? Who? ಜೋರಾಗಿ ಹೆಸರು ಹೇಳ್ಬೇಕು. Say Jesus. ಅವರು ನಿಮ್ಮನ್ನ ಕಟ್ಟಿದ್ರು. He has built you. ನಾವೆಲ್ಲ ಯಾರು? Who are we? ಅವ್ರ ಕೆಲ್ಸಗಾರ. We are his servants. ಹೋಗಿ ಕೆಲಸ ಮಾಡಕ್ ಹೇಳಿದ್ರು. He told us to go and do the ಕೆಲಸ work. ಮಾಡಿದ ಎಲ್ಲಾ ಕಡೆ ಎಲ್ಲ ಬಂದ್ಬಿಟ್ಟಿದ್ರೆ And wherever I worked, if all those people would have come, ಜನ ಎಲ್ಲ ಎಲ್ಲಿರ್ತಾರೆ ಇವತ್ತು? where the people would have been? ಅಲ್ವಾ?
ಜೀಸಸ್ ಹೇಳುವಂತ ಒಂದು ವಿಚಾರ ತಿಳ್ಕೊಳ್ಳಿ. So one thing Jesus tells you should know. ನಾ ಹಿಂದೆ ಅದರ ಪ್ರಸಂಗ ಮಾಡಿ Earlier I preached about. ನನ್ನ ತಂದೆ ಎಳೆಯದೆ ಯಾವನು ನನ್ನ ಬಳಿಗೆ ಬರಲ್ಲ. Unless my Father tells, no one will come unto ನನ್ನ me. ಬಳಿಗೆ ಅವನು ಬರ್ತಾನೆ ಅಂದ್ರೆ ನಾನು ಅವನಿಗೆ ರಕ್ಷಣೆನ ಕೊಟ್ಟೆ. If someone is coming unto me, I will surely save The him. Father desired to introduce anyone to me. Father desires to introduce anyone to me. ಅವನನ್ನ ರಕ್ಷಿಸ್ತೀನಿ. I will save ಅಲ್ಲಿ him. ಜೀಸಸ್ ಹೇಳ್ತಾರೆ ನಾನುವೇ ಫಾದರ್ಗೆ ಇಂಟ್ರೊಡ್ಯೂಸ್ ಮಾಡಬೇಕಿದ್ದ ಇದ್ದೀನಿ. Similarly, Jesus tells, I want to introduce this person to Father. ಅವರನ್ನ ಫಾದರ್ ಅರಿತುಕೊಳ್ಳುತ್ತಾನೆ. And Father will know him. ಆಮೆನ್ ಹಲ್ಲೆಲೂಯಾ. Amen, hallelujah. I will build my church ಅಂತ ಯೇಸು ಅನ್ನುವಾಗ So when Jesus tells, I will build my church, ಇಲ್ಲಿ ಯೇಸುವೇ ಕಟ್ಟಿರೋದು ಮನುಷ್ಯ ಅಲ್ಲ ಅಂತ ತಿಳ್ಕೊಳ್ಬೇಕು. here you have to know clearly that Jesus himself has built, not man. Jesus is the head of all the souls. So Jesus is the head of all the souls. ಅರ್ಥ ಅದು ಹಲ್ಲೆಲೂಯಾ. If you have understood, say ತಿರ್ಗಾ hallelujah. ನೀವು ಮತ್ತೆ ನಾನು ಆ ಕಡೆ ಈ ಕಡೆ ನೋಡ್ಬಿಟ್ಟು ಆ ಕಡೆ ಈ ಕಡೆ ಹೇಳ್ಬಿಡ್ಬಾರ್ದು. ತಿರ್ಗಾ ನಾನು ಕಟ್ಬಿಡ್ತೀನಿ. So you and you, we should not see towards our left and right and say, I will build again. ನಾನು ಕಟ್ತೀನಿ ಚರ್ಚ್. I'll build one church. ನನಗೆ ಯೇಸು ಹೇಳ್ಬಿಟ್ರು. Jesus said to me, ತೋರಿಸ್ಬಿಟ್ರು. he showed me, ನಾನು ಚರ್ಚ್ ಕಟ್ತೀನಿ. I will build one church. ನನಗೆ ಅರ್ಥನೇ ಆಗ್ತದೆ ಅವ್ರಿಗೆ. I don't know, I can't understand. ಬೈಬಲ್ ಜೀಸಸ್ ಹೇಳಿದ ಐ ವಿಲ್ ಬಿಲ್ಡ್ ಮೈ ಚರ್ಚ್ ಅಂತ. In the Bible, Jesus said that I will build my church. ಈಗ ಜೀಸಸ್ ಚರ್ಚ್ ನ ಬಿಲ್ಡ್ ಮಾಡಿದ್ರ ಇಲ್ವಾ ಅಂತ ನೋಡ್ಬೇಕು. Now you have to just see whether Jesus has ಆದರೆ built it or ಜೀಸಸ್ not. ಚರ್ಚ್ ಅನ್ನ ಬಿಲ್ಡ್ ಮಾಡಿದ್ದಾರೆ ಅಂದ್ರೆ If Jesus has built it, ಈ ಚರ್ಚ್ ಅವರಿಗೆ ಸರೆಂಡರ್ ಆಗಿ ಅಂಡರ್ ಆಗಿ ಇರಲೇಬೇಕು. this church has to surrender and be under him. ಅವರಿಗೆ ಬೆಲೆ ಮರ್ಯಾದೆ ಮುಖ್ಯತ್ವನ ಕೊಡಬೇಕು. Should give value, honor and importance to them. ಅವರಿಗೆ ಇದನ್ನ ಕೊಡದೆ ಹೋದ್ರೆ If you don't give this to him, ನಾನು ನೀವು ಇದನ್ನ ಹರ್ದಾಕಿ ಹಾಳು ಮಾಡಿಬಿಡ್ತೀವಿ. it's like me and you, we tear and ruin it. ಅಪೊಸ್ತಲ ಕೃತ್ಯಗಳು 20ನೇ ಅಧ್ಯಾಯದಲ್ಲಿ In Acts chapter 20, 28ನೇ ವಾಕ್ಯ ನೋಡುವಾಗ verse 28, if you ಅಲ್ಲಿ see, ತುಂಬಾ ಕ್ಲಿಯರ್ ಬರೆದಿರೋದು ವಾಕ್ಯ. the word clearly says, ದೇವರು ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆಯನ್ನು ಪರಿಪಾಲಿಸುವುದಕ್ಕಾಗಿ ಪವಿತ್ರಾತ್ಮನು ನಿಮ್ಮನ್ನೇ ಆ ಹಿಂಡಿನಲ್ಲಿ ಅಧ್ಯಕ್ಷರಾಗಿ ಇಟ್ಟಿರುವುದರಿಂದ ನಿಮ್ಮ ವಿಷಯದಲ್ಲಿಯೂ ಎಲ್ಲಾ ಹಿಂಡಿನ ವಿಷಯದಲ್ಲಿಯೂ ಎಚ್ಚರಿಕೆಯಾಗಿರಿ. ಇದು ಸಭೆ ನಡೆಸುವಂತವರು ಸಭೆಯಲ್ಲಿರುವಂತ ವಿಶ್ವಾಸಿಗಳ ಯಾವತ್ತು ರಿಮೆಂಬರ್ ಅಲ್ಲಿ ಇರಬೇಕಾದಂತ ಒಂದು so word. this is the word that the church and the people who are leading the church should always remember. ಅಲ್ಲಿ ದೇವರು God, ಸ್ವಾರಕ್ತದಿಂದ ಸಂಪಾದಿಸಿಕೊಂಡ ಸಭೆ. the church that he has earned by his own blood. ನೋಡಿ ಇಲ್ಲಿ ವರ್ಡ್ ಇದೆ ಅರ್ನ್ಡ್ ಅನ್ನುವಂತ ವರ್ಡ್ ಬೆಲ್ಪಟ್ಟಿದೆ. The word earned says ಅಂದ್ರೆ ಸಂಪಾದನೆ ಮಾಡಿದ್ದಾನೆ. he has earned. ಈ ಸಂಪಾದನೆ ಹೆಂಗ್ ಮಾಡ್ದ ಅಂದ್ರೆ How did he earn? ನಾವೆಲ್ಲ ಸಂಪಾದನೆ ಹಣ ಸಂಪಾದನೆ We ಮಾಡ್ತೀವಿ. all earn money, ಈ ಹಣದಿಂದ ನಮಗೆ ಏನೆಲ್ಲ ಬೇಕು ಎಲ್ಲ ಕೊಂಡುಕೊತೀವಿ. and through this money what we want we buy. ಆದರೆ ಎಲ್ಲಾ ಸೋಲ್ಗಳನ್ನ ಜೀಸಸ್ ಹೆಂಗ್ ಸಂಪಾದನೆ So ಮಾಡಿದ್ರು? how did Jesus buy or earn all these souls? ತನ್ನ ಬ್ಲಡ್ ಅನ್ನ ಕೊಟ್ಟು ಎಲ್ಲರನ್ನ ಸಂಪಾದನೆ He ಮಾಡಿದ್ರು. gave his blood and earned all of us. ಆದರೆ ತನ್ನ ಬ್ಲಡ್ ಅವರು ಕೊಟ್ಟ ವಿಷಯ ಏನ್ ತಿಳ್ಕೊಳ್ತೀವಿ ಅಂದ್ರೆ So the way he gave his blood, we know that ಇವತ್ತು ಆ ಬ್ಲಡ್ ಇಂದಲೇ ನಾವೆಲ್ಲ ಅಂದ್ರೆ ನಾವು ಬ್ರಾಟ್ ಆಗಿದೀವಿ. we all have been brought by that blood, ಆ ಬ್ಲಡ್ ನಮಗೆ ರಕ್ಷಣೆಯನ್ನ ಕೊಟ್ಟಿರೋದು. and that blood has given us ಆ salvation, ಬ್ಲಡ್ ನಮಗೆ ಸ್ಯಾಲ್ವೇಷನ್ ಕೊಟ್ಟಿರೋದು. and that blood has given ಆ salvation. ಬ್ಲಡ್ ನಮಗೆ ಸ್ಯಾಲ್ವೇಷನ್ ಕೊಟ್ಟಿರೋದು. Only that blood has given us Hallelujah. salvation. ಆದರೆ ಸ್ವಾರ್ಥದಿಂದ ಸಂಪಾದಿಸಿದರೆ ಸಭೆ ಮರೆಯಬೇಡಿ. So he has brought the church by giving his own blood. Never forget ಫಸ್ಟ್ that. ಮೈಂಡ್ ಏನಿರಬೇಕು? First thing what you should ಐ ask, ವಿಲ್ ಬಿಲ್ಡ್ ಮೈ ಚರ್ಚ್ ಅಂತ. he said, I will build my church. ಇಲ್ಲೇ ಬೇರ್ಪಟ್ಟಿದೆ. But here he says, ಐ ಬ್ರಾಟ್ ಮೈ ಚರ್ಚ್ ಅಂತ ಹೇಳಿದ್ರು. I bought my church. ಅಂದ್ರೆ ಈ ಸಭೆನ ನನ್ನ ರಕ್ತವನ್ನ ಸುರಿಸಿ ಕೊಂಡುಕೊಂಡೆ. I brought my church by shedding my blood. ಹಾಗಾದ್ರೆ ಮತ್ತೆ ಬರೆಯಲ್ಪಟ್ಟಂತ ವಾಕ್ಯಕ್ಕೂ ಇಲ್ಲಿ ಬರೆಯಲ್ಪಟ್ಟ ವಾಕ್ಯಕ್ಕೂ ವ್ಯತ್ಯಾಸ ಏನು? So what's the word difference that we see in the word written in Matthew and here in the Acts? ಅಲ್ಲಿ ಕಟ್ಟುತ್ತೇನೆ ಅಂತ ಹೇಳಿದ್ರು, There he said, I will build, ಇಲ್ಲಿ ಕೊಂಡುಕೊಂಡಿದ್ದಾನೆ ಅಂತ and here ಹೇಳ್ತಾರೆ. he said, I have brought. ಹೇಗೆ? How? ಹೇಗಪ್ಪ? How? ಈಗ ಆರಿ ಬದಲು ಮನೆ ಕಟ್ತಾ ಇದಾರ? Now Brother Harry is constructing a house. ಕಟ್ತಾ ಇದ್ದಾರೆ. Yes. ಹೆಂಗ್ ಕಟ್ತಾ ಇದ್ದೀರಾ? How are you constructing the house? ಮನೆ ಹೆಂಗ್ ಕಟ್ತಾ ಇದ್ದೀರಾ? How are you constructing the house? ಇಟ್ಟಿಗೆ. With the bricks.
ನಿಮ್ದೇನಾ? Cement. ಯಾರು ಕೇಳ್ತಾರೆ? ಸಿಮೆಂಟ್ ನಿಮ್ದೇನ? ಮರಳು ನಿಮ್ದೇನಾ? ಕವನ ಇದೆಲ್ಲ ಹೆಂಗ್ ಬಂತು? So the brick, cement and everything, it is not yours. How did you get it? ತಗೊಂಡ್ರೆ ಹೆಂಗ್ ತಗೊಂಡ್ರೆ? So we gave money to others and bought things from them. ನೋಡಿದ್ರಾ? ಒಂದು ಮನೆ ಕಟ್ಟಕ್ಕೆ So to build one house, ಇವ್ರ ಹತ್ರ ಮನೆ ಕಟ್ಟಕ್ಕೆ ಕಾಸಿದೆ ಅಷ್ಟೇ. he has money to build the house. ಆದ್ರೆ ಮನೆ ಕಟ್ಟಕ್ಕೆ ಬೇಕಾದ ಎಲ್ಲ ಪದಾರ್ಥಗಳನ್ನ But the materials to build the house, ಅದನ್ನ ಇವರು ಹಣವನ್ನ ಕೊಟ್ಟು he gave money ತಕೊಂಡು and brought. ನೀವೇ ಕಟ್ಟಿದ್ರ? And did you build it ನೀವೇ by ಕಟ್ತಾ yourself? ಇದ್ದೀರಾ? Are you building it? ಕಟ್ಟೋರ್ಗೂ ದುಡ್ಡು ಕೊಟ್ಟು You have to give money for the people who build, ಮಾಡ್ತಾ ಇದ್ದಾರೆ. and you're doing it. ಜೀಸಸ್ ಏನ್ ಮಾಡೋರೆ? But what Jesus did here is, ಹಲ್ಲೆಲೂಯಾ. amen, ಸಿಮೆಂಟ್, the cement, ಕಲ್ಲು, the stones, ಮರಳು, the sand, ಕಬ್ಬಣ, the iron, ಜಲ್ಲಿಕಲ್ಲು, the ಸೈನ್ಸ್ ಕಲ್ಲು, gravel, the ಮೋರ್ಸ್ ಕಲ್ಲು, marble, the stones, ಡಸ್ಟ್ the dust, ಎಲ್ಲವನ್ನ ಕೊಂಡ್ಕೊಂಡ್ ಬಂದವ್ರೆ. everything he brought ಏನನ್ನ ಕೊಟ್ಟು ಬೇಸ್? by giving what? ತನ್ನ ರಕ್ತ ಕೊಟ್ಟು. By his own blood. ಜೋರಾಗಿ ಹೇಳಿ. Amen. ಏನನ್ನ ಕೊಟ್ಟು? By giving what? ತನ್ನ ಬ್ಲಡ್ He ಕೊಟ್ಟು. gave his blood. ಅದರ ಬ್ಲಡ್ ಕೊಟ್ಟು ಖರೀದಿ ಮಾಡಿರೋದು ಇದು. So by giving the blood he has ನಿಮ್ಮನ್ನ brought, ಯೇಸು ಬ್ಲಡ್ ಕೊಟ್ಟು ಖರೀದಿ ಮಾಡಿದ್ದಾರೆ. Jesus gave his blood and brought ಜೋರಾಗಿ you. ಹೇಳಿ, ನಿಮ್ಮನ್ನ ಬ್ಲಡ್ ಕೊಟ್ಟು ಯೇಸು ಖರೀದಿ ಮಾಡಿದ್ದಾರೆ. Jesus gave his blood and brought you. ನಿಮ್ಮನ್ನ ಬ್ಲಡ್ ಕೊಟ್ಟು ಖರೀದಿ ಮಾಡಿದ್ದಾನೆ. He has brought you by giving his blood. ನಿಮಗೆ ಯಾವ ಸ್ವತಂತ್ರ ಇದೆ ಹೇಳಿ? So what freedom do you have? You tell me ಈಗ now. 1000 ಕಲ್ಲನ್ನ ತಂದುಬಿಟ್ಟು Now 1000 stones I bring. ಕಾಲುಗಳಿಗೆ ಏಟ್ ಬಿಡುತ್ತಾ ಬಿಡಲ್ವಾ? And will the stones get hurt ಕಲ್ಲನ್ನ or not? ಬಿಸಾಕ್ತಿವಾ We ಬಿಸಾಕಲ್ವಾ? throw it or not? ಜೋಡಿಸ್ತೀವ We ಜೋಡಿಸಲ್ವಾ? arrange it or not? ಸಿಮೆಂಟ್ ನ ತುಳಿತೀವ We ತುಳಿಯಲ್ವಾ? stamp the cement or not? ಇಲ್ಲ. No. ನಾವ್ ಎಲ್ಲ ತಲೆಲೇ ಹೊತ್ಕೊಂಡು Everything we carry on our head. ಹೀಗೆ Like this. ಸ್ವಾರ್ಥದಿಂದ ಸಂಪಾದಿಸಿದ ಸಭೆ ನೋಡುವಾಗ The church that was earned by his blood, if you ಸಭೆಯಲ್ಲಿ see, ಅನೇಕರಿಗೆ ಕಷ್ಟಗಳು, ನೋವುಗಳು, ವ್ಯಾಧಿಗಳು, ಸಮಸ್ಯೆಗಳು, ತೊಂದರೆಗಳು, ಹಿಂಸೆಗಳು ಸಹಜವಾಗಿ ಬರುತ್ತೆ. commonly we see the people in the church will have problems, sufferings, pain, sickness, disease, everything. ಗೋಡೆಗೆ ಬರೋ ತನಕ Until they get the wall. ಗೋಡೆ ನೋಡ್ರೆ ಸಾಪ ಬಿಡುತ್ತಾ? Once the wall has come, will it ಆ stop? ಪ್ಲಾಸ್ಟರ್ ಅವ್ನು ಮಾಡ್ತಾನೆ. The person comes to the ಏನ್ ಮಾಡ್ತಾನೆ? plaster. ಪ್ರಾಣ ಬರ ಅಂತ And what he does, he ಹೊಡಿತಾನೆ. covers, he hits ಆಗ ಪ್ಲಾಸ್ಟಿಕ್ ಮಾಡಿ ಕವರ್ ಮಾಡ್ಬೇಕು. and completes everything by doing ಪೇಂಟರ್ ಏನ್ plastering. ಮಾಡ್ತಾನೆ? And what the painter ಸುಮ್ನೆ comes, ನೋಡ್ತಾನ? will he see ಬಟ್ಟೆನ something? ಹಾಕಿ ಹಿಂಗೆಳಿತಾನೆ 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 ಹಿಂಗೆಳಿತಾನೆ. He puts that putty and he rubs around. ಎಳಿತಾ ಇದನ? Will he do this? ಸದ್ಯಕ್ಕೆ ನಾನಿಲ್ಲ. ಯಾರು ಹೇಳ್ತೀರಾ ಅಲ್ಲಿ? I'm not there. Where will you? ಸದ್ಯಕ್ಕೆ ಯಾರ ಇಲ್ಲ ಅಂತ ಯಾರು ಹೇಳ್ತೀರಾ? Who will say that I am not there? ನಾನು ಇದೀನಪ್ಪ. Even I am there. ಬಿಡ್ತಾನ ಅವನು? Will he leave? ತುದಿಗಳನ್ನ ಬಿಡ್ತಾನ? Will he leave the edges? ಮೂಲೆಗಳನ್ನ ಬಿಡ್ತಾನ? Will he leave the corner? ಸಂಧಿ ಬಿಡ್ತಾನ? Will he leave one ಎಲ್ಲ ಕಡೆ spot? ಹಾಕಿ Everywhere ಹೇಳಿತಾನೆ. he will ಅದೇ try and ನಾವು rub. ಅನೇಕ ಸಲ ಎಳೆಯಲ್ಪಡ್ತೀವಿ. So many a times we have been hurt in our life. ಡ್ರೆಸ್ ನ ಹಾಕೊಂಡು ಪ್ಲೈನ್ ಆಗಿ ಬಣ್ಣ ಹೊಡಿತಾನೆ. Then at last he will use a brush and put a ಅದು top. ಎಲ್ಲ ಬಿಲ್ಡಿಂಗ್ ನೋಡಿದ್ರೆ If you look at all the ಔಟರ್ buildings, ಕಲರ್ ಬೇರೆ, ಇನ್ನರ್ ಕಲರ್ ಬೇರೆ, ರೂಮ್ ಕಲರ್ ಬೇರೆ ಇರುತ್ತಾ ಇರಲ್ವಾ? the outer color is different, the inner color is different, the room's color is different. ಹಾಗೆ ದೇವರು ಒಬ್ಬೊಬ್ಬ ಒಂದೊಂದು ಸ್ಥಾನಮಾನವನ್ನು ಕೊಟ್ಟು ತನ್ನ ಸಭೆಯಲ್ಲಿ ಇಟ್ಟಿದ್ದಾನೆ. Similarly, God has given one position to all of us and he has placed in the church. ನಮ್ದು ಅದಲ್ಲ. But for us, we are not like that. ಇವ್ರು ಇದು ಕೊಟ್ಟ ಮೇಲೆ ನನಗೆ ಇದು ಕೊಡ್ಲೇಬೇಕು. If you have given this to him, you have to give me this. ನಮ್ಮ ವೈಫ್ ಏನಂತಂದ್ರೆ ನಮ್ಮ ಅಕ್ಕನ ಪಕ್ಕನೇ ಬರ್ಬೇಕಂತಲ್ಲ ಅವ್ರು. So, brother's wife always tell my sister should always come next to me. ಅದೆಲ್ಲ ಮನೇಲಿ ಮಾತ್ರ. All those things should be only at home, ಚರ್ಚಲ್ಲಿ ಇಲ್ಲ. not in church. ಎಲ್ಲಿ ಇಡಬೇಕು Where you have to keep. ಅಲ್ಲಿ ಯೇಸು ಇಟ್ಟು. There Jesus has ಮಾತು placed. ಚೆನ್ನಾಗಿ ಕೇಳ್ಕೊಡಿ. Listen to me. ಆದಾಮನ ಪಕ್ಕೆಯ ಎಲುಬನ್ನ ತೆಗೆದು The ribs of Adam was removed ಮಾಂಸದಿಂದ ಮುಚ್ಚಿದನು. and he covered with flesh. ಅದು ಯೇಸುವಿನ ಪಕ್ಕೆಯಿಂದ ತೆಗೆಯಲ್ಪಟ್ಟಿದ್ದು But from the ribs of Jesus we removed, ಮಾಂಸದಿಂದ ಮುಚ್ಚಲ್ಪಟ್ಟಿದೆ. it was not covered by flesh. ಆ ಮಾಂಸದಿಂದ ಮುಚ್ಚಲ್ಪಟ್ಟಂತವರೇ ನಾವು. And that which was covered by flesh is we. ಬಲಗೈದು ಚೆನ್ನಾಗಿ ಹೇಳಿ ಸ್ವಾಮಿ. Lift your hands and say ಈಗ amen. ಯೇಸು ಮಾಂಸ ಹಾಕಿ ನಮ್ಮನ್ನ ಮುಚ್ಚಿಬಿಟ್ಟ ಮೇಲೆ Once Jesus has put the flesh and covered us, ಹಿಂಕಿತ್ತೋದು ನಮ್ಮಿಂದ ಸಾಧ್ಯನಾ? can we pluck here or there? ಆಮೇಲೆ ಹಲ್ಲೆಲೂಯಾ. Amen. ಆದ್ರೆ ಯೇಸು ಕ್ರಿಸ್ತ ಹೇಳಿದ ಮಾತಿಲ್ಲಿ ಏನು? So what did Jesus tell? ಸ್ವಾರ್ಥದಿಂದ ಸಭೆಯನ್ನು ಆತನು ಕೊಂಡುಕೊಂಡಿದ್ದಾನೆ. By shedding his own blood, he has earned the church.
church. ಹಾಗಾದ್ರೆ ಸಭೆ ಕ್ರಿಸ್ತನು ಕೊಂಡುಕೊಂಡಂತ ಸಭೆಯಾಗಿದೆ So ಮರೆಯಬೇಡಿ. never forget that the church is brought by Christ. ಆಮೆನ್, ಹಲ್ಲೆಲೂಯಾ. Amen, hallelujah. ಮೂರನೇದಾಗಿ ನೋಡ್ತೀವಿ, And thirdly we see 1 ಪೇತ್ರ 1ನೇ ಅಧ್ಯಾಯದಲ್ಲಿ in 1 Peter chapter 1 18-19. verse 18-19. For you know that it was not with perishable things such as silver or gold that you were redeemed from the empty way of life handed down to you from your forefathers, but with the precious blood of Christ, a lamb without blemish or defect. ಏನ್ ಬಲ್ಪಟ್ಟಿದೆ? So what the word says, ನಿಮ್ಮ ಹಿರಿಯರು ಕಲಿಸಿಕೊಟ್ಟ ವ್ಯರ್ಥವಾದ ನಡವಳಿಕೆಯಿಂದ ನಿಮಗೆ ಬಿಡುಗಡೆ ಆದದ್ದು ಬೆಳ್ಳಿ ಬಂಗಾರ ಮೊದಲಾದ ನಶಿಸಿ ಹೋಗುವ ವಸ್ತುಗಳಿಂದಲ್ಲ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ? so what Peter says here is, ಪೂರ್ಣಾಂಗವಾದ ನಿಷ್ಕಲಂಕವಾದ ಯಜ್ಞದ ಕುರಿಯ ರಕ್ತದಿಂದಲೋ ಎಂಬಂತೆ from the blood, blemish, defect, lamb's blood, ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೇ ಎಂದು ನೀವು ಬಲ್ಲಿರಿ but ಅಲ್ಲವೇ? you should know that it was by the precious blood of Christ. ಇಲ್ಲಿ ಏನು ವರ್ಡ್ ಇದೆ ಅಂದ್ರೆ, So what the word ನಿಮಗೆ says, ಬಿಡುಗಡೆ ಆದದ್ದು, you were redeemed. ಬಿಡುಗಡೆ ಆದದ್ದು You ವರ್ಡ್. were redeemed. ಇಲ್ಲಿ ಬಿಡುಗಡೆ ಅನ್ನುವಂತ ಪದವನ್ನು ನಾವು ತಗೊಳ್ಳಿ. ರಿಡೀಮ್ಡ್ ಇಲ್ಲೇ ಇದೆ. So the word redeemed tells, ಈ ವರ್ಡ್ ಹಂಗಲ್ಲ. the word is not redeemed here. ಈಗ ಒಂದು ಪದಾರ್ಥನ ಗಿರಿವಿ ಇಟ್ಟಿದೀವಿ, For example, we pledge something ಆ ಗಿರಿವಿಯನ್ನ ಬಿಡಿಸಿಕೊಂಡಿದ್ದು, and we release the pledged thing. ಆ ರೀತಿಯಲ್ಲಿ ಈ ವಾಕ್ಯವನ್ನು ನೀವು ಅರ್ಥ ಮಾಡ್ಕೋಬೇಕು. This word you should understand like that. ಹಾಗಾದ್ರೆ ನಾವು ಪಾಪಕ್ಕೆ ಮಾರಲ್ಪಟ್ಟವರು, We were sold for sin. ನಮಗೆ ಯಾವ ಸ್ವತಂತ್ರ ಇಲ್ಲದವರು, We didn't have any freedom. ನಮಗೆ ನಾವು ಮಾಡುವ ಯಾವ ಕಾರ್ಯದಿಂದಲೂ ನಮ್ಮನ್ನ ಬಿಡಿಸಿಕೊಳ್ಳಕ್ಕೆ ನಮ್ಮಿಂದ ಆಗಲಿಲ್ಲ. And we could not rescue ourselves from any things of our own. ಒಂದು ಸ್ಲೇವ್ ಆಗಿದ್ದು ಅಥವಾ ಬಾಂಡ್ ಸ್ಲೇವ್ಗಳಾಗ್ಬಿಟ್ಟಿದ್ದು. We were like a slave or bonded slave. ಆದ್ರೆ ದೇವರು ಮಾಡಿದ ಕಾರ್ಯ ಏನು? But what Jesus did, ಜೀಸಸ್ ತನ್ನ ಬ್ಲಡ್ ಅನ್ನ ಕೊಟ್ಟು, Jesus gave his blood. ಯಾವ ಬ್ಲಡ್ ಅನ್ನ ಕೊಟ್ಟಂತ Which ಕೇಳಿದ್ರೆ, blood? ಪೂರ್ಣಾಂಗವಾದ ನಿಷ್ಕಲಂಕವಾದ ಯಜ್ಞದ ಕುರಿ ಇದೆ ಅಂತ ಮಾಡ್ತಾರೆ. Without blemish and the pure blood that he gave. ಆದ್ರೆ ಜೀಸಸ್ ಕೊಟ್ಟಂತ ಬ್ಲಡ್ ಏನ್ ಮಾಡ್ತು ಅಂತ So ಕೇಳಿದ್ರೆ, what did that blood do ನಮ್ಮನ್ನ then? ರಿಡೀಮ್ ಮಾಡಿತ್ತು. It redeemed us ಯಾರಿಂದ ರಿಡೀಮ್ ಮಾಡಿತ್ತು? from whom? ಪಾಪದ ರಿಡೀಮ್ ಮಾಡಿತ್ತು, From sin, ಶಾಪದ ರಿಡೀಮ್ from ಮಾಡಿತ್ತು, curse, ಸೈತಾನನ ಹಸ್ತ ನರಕದಿಂದ. From the hands of Satan and Hades. ಆಮೆನ್, ಹಲ್ಲೆಲೂಯಾ. Amen, hallelujah. ಹಾಗಾದ್ರೆ ಐ ವಿಲ್ ಬಿಲ್ಡ್ ಮೈ ಚರ್ಚ್ ನಾವು ಯೇಸು ಹೇಳುವಾಗ, So when Jesus tells us, I will build my church, ರಕ್ತವನ್ನು ಸುರಿಸಿ ಸಂಪಾದನೆ ಮಾಡಿದ ಸಭೆ ಅಂತ ಹೇಳುವಾಗ, and when he says he has shed his blood is on the ಈ church, ವಾಕ್ಯ ಏನ್ ಹೇಳ್ತಾ ಇದೆ ಅಂದ್ರೆ, what does this word ನಾವೆಲ್ಲ tell? ಜೀಸಸ್ ಬ್ಲಡ್ ಇಂದ ರಿಡೀಮ್ ಆದಂತವರು. We all are redeemed by the blood of Jesus. ರಿಡೀಮ್ಡ್ ವರ್ಡ್ ಏನು ಅಂದ್ರೆ, The word redeemed says, ನಾವು ಮಾರಲ್ಪಟ್ಟವರು, we are sold. ನಾವು ಕದ್ದು ಮಾರಲ್ಪಟ್ಟವರು, We are sold there. ಅಥವಾ Or ನಮ್ಮನ್ನ ನಾವೇ ಮಹಾಬಲಂತೆ ಮಾರಿಕೊಂಡವರು, we are selling ourselves. ಅಥವಾ ನಮ್ಮನ್ನ ಜಯಿಸಿದರು ಮತ್ತೊಬ್ಬರು, Or someone has won over us. ಅಥವಾ ನಮ್ಮ ಮೇಲೆ ದೊರೆತನ ಅಧಿಕಾರವನ್ನ ಮತ್ತೊಬ್ಬರು ನಡೆಸ್ತಾ Or ಇದ್ದಾರೆ. someone is ruling over us. ಆದ್ರೆ ಜೀಸಸ್ ಏನ್ ಮಾಡುದು ಕೇಳಿದ್ರೆ, So what Jesus ಅವರು did, ದಂಡೆತ್ತಿ ಬಂದು he came over ಅವರ there, ಯುದ್ಧವನ್ನ ಮಾಡಿ waged war, ಅವರನ್ನ ಜಯಿಸಿ won over them, ಅವರ ನೊಗ ಬಂಧನದಿಂದ ಬಿಡಿಸಿ and released them from the ನನ್ನನ್ನು bondage of ಸ್ವತಂತ್ರ yoke, and ಮಾಡಿದನು. made me independent. ಆಗ ನಮ್ಮನ್ನ ಸ್ವತಂತ್ರ ಮಾಡುವ ಕೆಲಸ ಹೇಗೆ ನಡೀತು So ಅಂದ್ರೆ, how did he free us? ಆತನ ರಕ್ತದ ಮುಖಾಂತರವಾಗಿ. Through his blood. ಅದಕ್ಕೆ ಬೈಬಲ್ ಅನೇಕ ಸಲ ಓದುವಾಗ, So whenever we read the ಹಳೆಯ Bible, ಒಡಂಬಡಿಕೆಯಲ್ಲಿ ಹೆಚ್ಚು ಕಡಿಮೆ ಎಲ್ಲವೂ ರಕ್ತದಿಂದಲೇ ಹೇಗೆ ಪರಿಹಾರ ಆಗ್ತಿತ್ತು, in the Old Testament almost everything was redeemed by the ನ್ಯೂ blood. ಟೆಸ್ಟಮೆಂಟ್ ಎಲ್ಲಾ ಕಾರ್ಯ ನಡೆದಿರುವುದು ಯೇಸು ಕ್ರಿಸ್ತನ ರಕ್ತದಿಂದಲೇ. Similarly, in New Testament everything happened by the blood of ಹಾಗಾದ್ರೆ ಆ Jesus. ಬ್ಲಡ್ ಅಲ್ಲಿ ಏನಿದೆ ಅಂತ ಕೇಳಿದ್ರೆ, What is it ನನ್ನನ್ನು that blood? ಬಿಡುಗಡೆ ಮಾಡುತ್ತೆ, It redeems me, ಸ್ವಸ್ಥಪಡಿಸುತ್ತೆ, it heals me, ಗುಣ ಮಾಡುತ್ತೆ, it gives me health, ಆದರಿಸುತ್ತೆ, it comforts me, ಬಲಪಡಿಸುತ್ತೆ, it strengthens ವಾಸಿ me, ಮಾಡಿಸುತ್ತೆ. it gives me ನನ್ನ healing. ಮೇಲೆ ಬ್ಲಡ್ ಇರೋದ್ರಿಂದ Because I have blood on me, ಮಾಟ ಮಂತ್ರಕ್ರಿಯೆ ನಡೆಯೋದಿಲ್ಲ, the witchcraft doesn't ಸೈತಾನ್ work, ಕ್ರಿಯೆ ನಡೆಯೋದಿಲ್ಲ, Satan's work doesn't work, ಅಂಧಕಾರದ ದುರಾತ್ಮಗಳನ್ನ ಏನು the ಮಾಡಕ್ಕಾಗೋದಿಲ್ಲ. spirit of darkness cannot do ಅದಕ್ಕೆ anything. ಜೀಸಸ್
ಯೇಸು ಹೇಳಿದ ಮಾತೇನಳಿ, So what Jesus said was, ಪಾತಾಳ ಲೋಕದ ಶಕ್ತಿಯು ಜಯಿಸಲಾರದು. the powers of hell cannot win ಯಾಕೆ over. ಪಾತಾಳ ಲೋಕ ಜಯಿಸಕ್ಕಾಗಲ್ಲ ಸಭೆ ಅಂತ Why ಕೇಳಿದ್ರೆ, the powers of hell cannot win over ಈ the church? ಸಭೆಯು ರಕ್ತದಿಂದ ಕೊಂಡಲ್ಪಟ್ಟಿರೋದು, This church has been earned by blood. ರಕ್ತದಿಂದ ಬಿಡುಗಡೆ ಆಗಿರೋದು, Blood it was redeemed. ರಕ್ತದಿಂದಲೇ ಕಟ್ಟಲ್ಪಟ್ಟಿರೋದು. And by blood it was built. Let the name of Jesus be glorified. Let the name of Jesus be glorified. Say glory to Jesus. ನಾವೆಲ್ಲ ಕಮಿನ ತಗೊಳ್ತೀವಿ. We all take part in ಈ communion. ಕಮಿನ ತಗೊಳ್ಳುವಂತ ಉದ್ದೇಶ ಏನು? With what purpose are we ಕ್ರಿಸ್ತನ making? ರಕ್ತವೇ ನಮ್ಮೆಲ್ಲರಲ್ಲಿ ಹರಿತಾ ಇರೋದು. The blood of Christ is flowing ನೀವು in ಬರೀ us. ಪಾಪ ಪರಿಹಾರ ಅದು ನೋಡ್ಬೇಡಿ. Don't see about the redemption. ನಾವು ಈ ಸಭೆಯಲ್ಲಿ ಒಂದು ಅಂಗವಾಗಿದ್ದೀವಿ. Say I am the part of the ಈ church. ಬಾಡಿಯಲ್ಲಿ ಬ್ಲಡ್ ಇಲ್ಲದ ಜಾಗ ಯಾವುದು ನನಗೆ ಹೇಳಿ ನೋಡೋಣ. In which part of the body we can't find blood? Tell me please. ಬ್ಲಡ್ ಇಲ್ಲದೆ ನಮ್ಮ ಶರೀರದಲ್ಲಿ ಕಾರ್ಯವೇ ನಡೀತಾ ಇದೆ ಅಂತ ಯಾವ ಜಾಗ ಇದೆ? Is there any organ in the body that can function without blood? ಬ್ಲಡ್ So blood ಇರ್ಲೆ is ಸ್ವಲ್ಪ necessary. ಕುಯ್ದ್ರೆ ಬ್ಲಡ್ ಬಂದ್ಬಿಡುತ್ತೆ. If you just have a small cut, it bleeds. ನರಗಳಲ್ಲಿ ಮಾತ್ರ ರಕ್ತ ಹರಿತ ಚೆನ್ನಾಗಿ ಗೊತ್ತು. We all know that circulation happens through nervous system. ಆದ್ರೆ ನರದ ಬಿಟ್ಟು ಮೇಲೆ ಈ ಕುಯ್ದು ರಕ್ತ ಬರುತ್ತಲ್ಲ. But above the nervous system, if you just have a small ಆದರೆ cut, ಮನುಷ್ಯನ ಶರೀರವು ಸಂಪೂರ್ಣವಾಗಿ ರಕ್ತದಿಂದ ಮಾಡಲ್ಪಟ್ಟಿರೋದು. so the whole body of a person has been made out of blood. ಹಾಗೇನೆ ಈ ಆತ್ಮೀಯ ಸಭೆ ಅನ್ನುವಂಥದ್ದು ಕ್ರಿಸ್ತ ಯೇಸುವಿನ ಪರಿಶುದ್ಧವಾದ ಅಮೂಲ್ಯವಾದ ನಿಷ್ಕಲಂಕವಾದ ಕುರಿಯ ರಕ್ತದಿಂದ ಬಿಡುಗಡೆ ಆಗಿರುವಂತದ್ದು. Similarly, the whole church was redeemed by the pure, blemished blood of our Lord Jesus ಆಮೆನ್, Christ. ಹಲ್ಲೆಲೂಯಾ. Amen, hallelujah. ಇವತ್ತು ನೀವು ನಾನೆಲ್ಲ ಬಿಡುಗಡೆ ಆಗಿದಂತ ಒಂದು ಸಭೆ. So today you and me are all delivered and redeemed church. ಸೈತಾನದಿಂದ ಬಿಡಿಸಿಕೊಂಡನು ಯೇಸು. Jesus has redeemed us from Satan. ಪಾಪದಿಂದ ಬಿಡಿಸಿಕೊಂಡನು He has ಯೇಸು. redeemed us from sin. ಎಲ್ಲ ದುರಾಚಾರದ ಯೇಸುನವನ್ನ ಬಿಡಿಸಿಕೊಂಡನು. Jesus has redeemed us from all ನಮ್ಮನ್ನ evil. ತಂದು ಸಭೆಯಲ್ಲಿ ಇಟ್ಟುಬಿಟ್ಟ. He brought us and placed us in the ಯಾಕೆ church. ಇಟ್ಟಿದ್ದಾನೆ? Why he placed? ಏನಕ್ಕೆ ಇಡಬೇಕು? Why he has to place? ಯಾಕಂದ್ರೆ Because ನಮ್ಗೆಲ್ಲರನ್ನ ಇಟ್ಬಿಟ್ಟು he placed all of us. ಹೇಳ್ತಾರೆ, ನಾನೇ ನಿಮಗೆ ತಲೆ. And he says, I am your head. ಈಗ ಹಿಂಗ್ ಹೇಳಿ, Now you ಯಾರೋ tell. ಒಬ್ಬ ಮಾರಾಟಲ್ಪಟ್ಟಂತನ ನೀವು ಬಿಡಿಸಿಕೊಂಡು ನಿಮ್ಮ ಮನೆಗೆ ತಗೊಂಬಂದ್ರೆ, If somebody is sold and you buy him and you bring him home, ಅವನು ನಿಮ್ಮ ಹತ್ರ ಹೆಂಗ್ ನಡ್ಕೋತಾನೆ? how will he behave with you? ಚೇರ್ ಮೇಲೆ ಕೂತ್ಕೊಂಡು, Will he sit on the ಕಾಲ್ ಮೇಲೆ chair, ಕಾಲ್ ಹಾಕೊಂಡು, sit cross legs, ಬರೆಯಲ್ಲೇ and will he order ಕಾಫಿ ಕೊಡಯ್ಯ, give me coffee, will he say? ಹಂಗ ಹೇಳ್ತಾನ? Will he say? ಅಥವಾ ಬಗ್ಕೊಂಡು Or will he humble ಈ ಬರೋ himself? ತನಕ ಅಯ್ಯ ಅಂತ And will he be like ಸ್ವಂತಕ್ಕೆ a ಕಟ್ಕೊಂಡು slave, ಕಾಯ್ತಾ ಇರ್ತಾನೆ. tying on his waist? Will he say? ನಾಯಿಗೆ ಬೆಲೆ ಅನ್ನೋದು ಇರುತ್ತೆ, ಅವನಿಗೆ ಬೆಲೆನೆ. The dog also has some respect, but he has no ಯಾಕಂದ್ರೆ ಅವ್ನು respect. ಚೆನ್ನಾಗಿ ಗೊತ್ತು, Because he knows ನನ್ನ ಬಿಡಿಸಿಕೊಂಡು ಬಂದವನು. he is my redeemer. ಚರ್ಚ್ಗೆ ಈ ವಾಕ್ಯ ಚೆನ್ನಾಗಿ ಅರ್ಥ ಆಗ್ಬಿಟ್ರೆ, If the church understands this word ಚೆನ್ನಾಗಿ clearly, ಮೆಲ್ಕ್ ಹಾಕಿ ಅರ್ಥ ಮಾಡ್ಕೊಂಡ್ಬಿಟ್ರೆ, if you nourish it well and understand, ನೀವು ಯೇಸುವನ್ನ ಬಿಟ್ಟು ಹೋಗ್ತಿದ್ದ ಹೇಳೋದೇ ಇಲ್ಲ ಈ ಬಾಯಲ್ಲಿ. you will never say that you will leave Jesus and go. ಯಾಕಂದ್ರೆ ಆಲ್ರೆಡಿ ವಿ ಆರ್ ಸೋಲ್ಡ್ ಔಟ್. Because we are already sold out. ಜೀಸಸ್ ಅಲ್ಲಿ ನಮ್ಮನ್ನ ಬ್ರಾಟ್ ಮಾಡ್ಕೊಂಡ್ಬಿಟ್ರು. Jesus has already brought us. ಬ್ರಾಟ್ ಮಾಡಕ್ಕೆ ಹಣ ಕೊಡಲಿಲ್ಲ, ಬ್ಲಡ್ ಕೊಟ್ಬಿಟ್ರು. To buy us, he didn't give money, whereas he ಈಗ gave ಮತ್ತೆ blood. ನಾವು ಹೊರಗಡೆ ಹೋದ್ರೆ ನನ್ನ ಬಿಡಿಸಿ ಬರಕ್ಕೆ ಯಾವ ಬ್ಲಡ್ ಬರುತ್ತೆ? Again, if I go out, which blood will come and rescue us? ಇಲ್ಲ, ನಮ್ಗೆ ಬ್ರದರ್ ಇದ್ದಾರೆ, ಪಾಸ್ಟ್ ಇದ್ದಾರೆ, ರೆವರೆಂಡ್ ಇದ್ದಾರೆ, ಬಿಷಪ್ ಇದ್ದಾರೆ, ಇವರು ರಕ್ತ ಸುರಿಸ್ಬಿಟ್ಟು Will you say, no, we have a pastor, a brother, a reverend, will he shed the blood? ಯಾರು ಮಾತಾಡ್ತಿಲ್ಲ. ಜೀಸಸ್ ಎಕ್ಸೆಪ್ಟ್ ಜೀಸಸ್ ಬಿಟ್ರೆ ಬೇರೆ ಯಾರುವೆ ರಕ್ತ ಕೊಟ್ಟು ಇನ್ನೊಬ್ಬರನ್ನ ಕೊಂಡುಕೊಂಡು ಬರಕ್ಕೆ ಆಗೋದೆ. Except Jesus, no one can give their blood and earn someone. ನಿಜ ಹೇಳ್ತಾ ಇದ್ದ, ಸುಳ್ಳು ಹೇಳ್ತಾ Am I ಇದ್ದ? telling you the truth or lie? ಅಂದ್ರೆ ನನ್ನನ್ನ ಗಿರಿವಿಯಿಂದ ಬಿಡಿಸಿದ್ದು, Because he has released me from the way ಅಥವಾ I was ಸೇತುವಿಂದ pledged. ಬಿಡಿಸಿದ್ದು, He was released me from my pledge ಅಥವಾ ನನ್ನ place. ಬ್ಯಾಂಕ್ ಇಂದ ಬಿಡಿಸಿದ್ದು, He released me from my bank. ಇಂಟರ್ನ್ಯಾಷನಲ್ ಬ್ಯಾಂಕ್ ಇಂದ He ಬಿಡಿಸಿದ್ದು, released me from an international ನನಗೆ bank. ಗೊತ್ತಿಲ್ಲ. I myself don't ನಾವ್ know. ಎತ್ಕೊಂಡೋಗಿ ಚಿನ್ನ ಮಾತಾಡ್ತೀವಿ ಗೊತ್ತು. We know that we go and pledge our ಆ gold. ಚಿನ್ನ ಎಲ್ಲೆಲ್ಲ ಹೋಗಿದೆ ಗೊತ್ತಾ? You know where the gold goes? ನಮ್ಗೆ ಚಿನ್ನ ಇಡ್ತೀವಿ, We pledge the gold. ಅವನೇನ್ ಮಾಡ್ತಾನೆ? What he does? ಅದನ್ನು ಬೇರೆ ಕಡೆ ಇಡ್ತಾನೆ. He takes that and pledges ಅವನೇನ್ on his ಮಾಡ್ತಾನೆ? faith. What he does? ಅದನ್ನು ಬೇರೆ ಕಡೆ ಇಡ್ತಾನೆ. He goes and pledges it ದುಡ್ಬೇಕು on ಅವ್ನಿಗೆ. because he also needs money.
ಬಡ್ಡಿ ಇಸ್ಕೊಂಡು he takes our ಇವ್ನು ಅಲ್ಲಿ interest, ಕಟ್ತಾನೆ, he pays there, ಆ ದುಡ್ಡು ತಗೊಂಡು he takes that ಇನ್ನೊಬ್ಬನು money, ಕಟ್ತಾನೆ. and he places give to other. ಇದೇ ಬಿಸ್ನೆಸ್. This is their ಆದ್ರೆ business. ನನ್ನ ಮೇಲೆ And on me, ಎಷ್ಟು ದೆವ್ವಗಳು, how many ಎಷ್ಟು demons, ಭೂತಗಳು, how many ಎಷ್ಟು Satans, ಮಾಟಮಂತ್ರಗಳು, how many ಎಷ್ಟು witchcraft, ದುರಾತ್ಮಗಳು how many evil ನನ್ನನ್ನು spirits ಆಳ್ವಿಕೆ ಮಾಡ್ಕೊಂಡು has ruled over ಅಧಿಕಾರ me ಚಲಾಯಿಸ್ಕೊಂಡು and ruling ನನ್ನ over me ಜೀವನವನ್ನ ಹಾಳು ಮಾಡ್ಕೊಂಡು and has ಬರ್ತಿದ್ದಲ್ಲ, ruined my life. ಯೇಸು ರಕ್ತ ಸುರಿಸಿ ನನ್ನ ಕೊಂಡುಕೊಂಡನಲ್ಲ, ನಾವು ಯಾವ ಬಾಯಿಂದ ಯೇಸುವನ್ನ ಬಿಡ್ತೀನಿ ಅಂತ ಹೇಳ್ಬಹುದು. So Jesus has shed his blood and he has brought me with which mouth will I say that I am leaving Jesus? ಅರ್ಥ ಆದ್ರಲ್ಲಿ If you want us to say hallelujah. ಜಾಸ್ತಿ ವಿಷಯನೇ ಹೇಳ ಮುಗಿಸ್ಬಿಡ್ತೀನಿ. I'm concluding, I'm not speaking much. ಆಗೋಯ್ತು ಟೈಮ್. The time is up. ನನಗೆ ಪ್ರಸಂಗ ಮಾಡ್ದಂಗೆ ಆಗಿದೆ. I don't have the satisfaction of preaching. ನಿಮಗೂ ಸ್ಯಾಟಿಸ್ಫೈಡ್ ಆಯ್ತಾ? I don't know whether you people are ಆದ್ರೆ satisfied. 3 ಗಂಟೆಗೆ 10 ನಿಮಿಷ. But already the time is gone. ಯಾಕಂದ್ರೆ ಈ ಸಬ್ಜೆಕ್ಟ್ ಅಲ್ಲಿ ಒಂದು ತಿಳ್ಕೊಂಡೆ ನಾನು. Because in this subject I came to know one thing. ಜೀಸಸ್ ಚರ್ಚ್ಗೆ ಹೆಡ್ ಅನ್ನೋದನ್ನು ಎಲ್ಲರೂ ತಿಳ್ಕೊಂಡಿರ್ತೀವಿ. We all should know that Jesus is the head for the church. ಯಾಕಂದ್ರೆ ಚರ್ಚ್ ಅನ್ನ ಕಟ್ಟಿದ್ದು ಬಿಲ್ಡ್ ಅವರೇ, Because he built it ರಿಡೀಮ್ಡ್ ಅವರೇ, and he redeemed it. ಬ್ರಾಟ್ ಅವರೇ, He brought it ಫೆಲೋಶಿಪ್ ಮಾಡಿರೋದು and ಅವರೇ. he made a fellowship with us. ಅರ್ಥ ಆದ್ರೆ ಹಲ್ಲೆಲೂಯಾ. Amen, hallelujah. ಕಟ್ಟಿರೋದು ಅವರೇ, He built it, ನಮ್ಮನ್ನ he ಬಿಡಿಸ್ಕೊಂಡ್ಬಿಟ್ಟಿದ್ದು ಅವರೇ, redeemed us, ನಮ್ಮನ್ನ ಸಂಪಾದನೆ he ಮಾಡಿದ್ದು ಅವರೇ, earned us, ನಮ್ಮನ್ನ ಒಂದು ಮಾಡಿರೋದು ಅವರೇ. and he united us. ಅದಕ್ಕಾಗಿನೇ So ಜೀಸಸ್ ಹೆಡ್ ಆಫ್ ಚರ್ಚ್. we say Jesus as the head of the church. ಇವತ್ತು ನಮ್ಮ ಸಭೆಗೆ ಜೀಸಸ್ ಹೆಡ್ ಆಗಿದ್ರೆ, So if Jesus is the head of our church, ಜೀಸಸ್ಗೆ ಬರಬೇಕಾದ ಬೆಲೆ, ಮರ್ಯಾದೆ, ಮುಖ್ಯತ್ವ ಎಲ್ಲವನ್ನ ನಾವು ಕೊಡ್ಲೇಬೇಕು. so we have to give the honor, importance that we are supposed ಅಥವಾ to give to ಮನುಷ್ಯ him. ಚರ್ಚ್ಗೆ ತಲೆಯಾಗಿದ್ರೆ If man is the head of the church, ಅದು ಫಾಲ್ಸ್ ಚರ್ಚ್ ಆಗಿರುತ್ತೆ, ಬೇಗನೆ ಬಿದ್ದು ಅಲಿದು ನಾಶವ. that would be a false church. It will fall and ruin. ಪಾತಾಳ ಲೋಕದ ಶಕ್ತಿ ಜಯಿಸದ ಸಭೆ ಅಂದ್ರೆ ಕ್ರಿಸ್ತನು ಕಟ್ಟಿರುವ ಸಭೆ ಮಾತ್ರ. The demons cannot win over a church means that church should be built by Christ. ಮನುಷ್ಯರನ್ನ ಕಟ್ಬಿಟ್ಟಿದ್ರೆ ಖಂಡಿತವಾಗಿ ಸೈತಾನ ಜಯಿಸ್ಬಿಡ್ತಾನೆ. If it was built by man, surely he would have won it. ನಮ್ಗೆ ಗೊತ್ತಿರೋದು ಒಂದೇ ಒಂದು, We all know one thing. ಸಭೆ ನಿಮ್ದು, Church is yours. ಜನ ನಿಮ್ದು. People are yours. You ನೋಡ್ಕೊಳ್ಳಿ. You take care. ನಾವೇನ್ ಮಾಡಕ್ಕಾಗುತ್ತೆ? What can I do? ಕೈ ಇಟ್ಕೊಂಡು ಎಳ್ಕೊಬೇಕಾಗುತ್ತೆ. Can I drag them and bring them in? ಇವ್ರಿಗೆ ಏನು ಹೇಳಿದ್ರೆ ಅರ್ಥ ಮಾಡ್ಕೋತಾರ? Will they understand anything? ಯಾರು we ಏನು say? ಹೇಳಕ್ಕಾಗದ No, we ಪರಿಸ್ಥಿತಿ. can't tell anything. ಸನ್ನಿಧಿಗೆ ಹೋಗೋದು, We go to his ಸಭೆ presence. ನಿಮ್ದು, Church is yours. ನೀವು ನೋಡ್ಕೊಳ್ಳಿ. You take ತಲೆ care. ನೀವು, You are the ನಾನ್ head. ಕೆಲಸದವನು. I'm a servant. ನೀವು ಹೇಳ್ತೀರಾ, You say, ನಾನ್ ಮಾತಾಡ್ತೀನಿ. I will speak. ನೆಕ್ಸ್ಟ್ ನೀವೇನ್ ಮಾಡಕ್ಕಿದ್ದೀರಾ, What you are about to do, ಅದನ್ನ ನೀವ್ ಮಾಡ್ತೀರಿ. you will do. ನಾನ್ ತಲೆ ಆಕ್ಟಿಂಗ್ ಮಾಡೋದು, If I act like a head, ಚೀಫ್ ರೀತಿ ಎಡ್ ಮಾಡೋದು, I act like a ಚರ್ಚ್ chief. ನಂದು, ನಾನು ಹೇಳಲಿಕ್ಕೆ ನಾನು Say ಹೇಳಲಿಕ್ಕೆ ಮಾಡೋದು, ನಾನು my ಹೇಳಲಿಕ್ಕೆ church. ನಂದು 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 ಅಂತ ಹೇಳ್ತಾ ಇದ್ರೆ, If I say it as my church, listen to me. ಒಂದಿನ ಚರ್ಚ್ One day church ಬಿದ್ದು ಇಲ್ಲೇ will ಒಟ್ಟು. collapse and it would be nothing. ಅನೇಕ ಸಭೆಗಳು ಯಾಕೆ ಉರುಳೋಯ್ತು ಅಂತ ಕೇಳಿದ್ರೆ, Many churches have collapsed. Why? ಅವರೆಲ್ಲ ಚರ್ಚ್ ಅವರೇ ಮಾಡ್ಕೊಂಡು. Because they built their own churches. ನಮ್ಮನ್ನ ಯಾರಾದ್ರೂ ಬಂದು ಕೇಳಿದ್ರೆ, If anybody asks ನೀವು us, ಚರ್ಚ್ ತುಂಬಾ ಚೆನ್ನಾಗಿ ಕಟ್ಟಿದ್ದೀರಾ ಅಂತ. you have built the church so ಓ beautifully. ನಾನೇ ಕಟ್ಟಿ. Yes, I built it. ನೆಕ್ಸ್ಟ್ ನಾವು ಹೇಳಲ್ಲ, We don't say that. ಚರ್ಚ್ ಕಟ್ಟಿರೋದು ಜೀಸಸ್. Jesus built the church. ಬಿಲ್ಡಿಂಗ್ ಬಗ್ಗೆ ಹೇಳ್ತಾ ಇಲ್ಲ, I'm not speaking about the outer ಸೋಲ್ಸ್ building. ಬಗ್ಗೆ ಹೇಳ್ತಾ I'm ಇದ್ದೀನಿ. speaking ನಿಮ್ಮನ್ನ about soul. ಸೇರಿಸಿರೋನು, He ನಿಮ್ಮನ್ನ united. ಕರ ತಂದಿದ್ದು, He brought you. ನಿಮ್ಮನ್ನ ಒಟ್ಟು He ಕೂಡಿಸಿದ್ದು united you. ಎಲ್ಲ ಜೀಸಸ್. It's all by him. ಅವ್ರ ತಲೆ. He is the ಆ head. ವಿಷನ್ಗೆ ನಾವು ಕೆಲಸ ಮಾಡಬೇಕು. We need to work according to that ಈ vision. ವರ್ಡ್ ಆಫ್ ಗಾಡ್ ನ ಓದ್ಬಿಟ್ಟು ನಾ ಬೇರೆ ಮುಗಿಸ್ತೀನಿ. And I will read this word of God. ಸ್ಪಿರಿಟ್ ಆಫ್ And ಗಾಡ್ ನ ಓದಕ್ಕಾಗಿ ಹೇಳ್ತಾ ಇದ್ದಾರೆ. the Spirit of God is telling me to read this. ಎಲ್ಲ ಎದ್ದು ನಿಂತು ವಾಕ್ಯ ಓದ್ಬಿಟ್ಟು So ಪ್ರಾರ್ಥನೆ let ಮಾಡೋಣ. us arise and read one verse. ಎಫೆಸರ್ 4, 11, 12, 13 Ephesians 4, 11, 12 and 13. ಕನ್ನಡದಲ್ಲಿ ರೂಪ ಓದ್ತೀರಾ? ಆತನು ಕೆಲವರನ್ನು ಅಪೊಸ್ತಲರನ್ನಾಗಿಯೂ, ಕೆಲವರನ್ನು ಪ್ರವಾದಿಗಳನ್ನಾಗಿಯೂ, ಕೆಲವರನ್ನು ಸೌವಾರ್ತಿಕರನ್ನಾಗಿಯೂ, ಕೆಲವರನ್ನು ಸಭಾಪಾಲಕರನ್ನಾಗಿಯೂ, ಉಪದೇಶಿಗಳನ್ನಾಗಿಯೂ ಅನುಗ್ರಹಿಸಿದನು. ನಾವೆಲ್ಲರೂ ನಂಬಿಕೆಯಿಂದಲೂ ದೇವಕುಮಾರನ ವಿಷಯವಾದ ಜ್ಞಾನದಿಂದಲೂ ಉಂಟಾಗುವ ಐಕ್ಯವನ್ನು ಹೊಂದಿ ಪ್ರವೀಣತೆಗೆ ಬಂದವರಾಗಿ ಕ್ರಿಸ್ತನ ಪರಿಪೂರ್ಣತೆ ಎಂಬ ಪ್ರಮಾಣವನ್ನು ಮುಟ್ಟುವ ತನಕ ದೇವ ಜನರನ್ನು ಯೋಗ್ಯ ಸ್ಥಿತಿಗೆ ತರುವ ಕೆಲಸಕ್ಕೋಸ್ಕರವೂ, ಸಭೆಯ ಸೇವೆಗೋಸ್ಕರವೂ, ಕ್ರಿಸ್ತನ ದೇಹವು ಅಭಿವೃದ್ಧಿಯಾಗುವುದಕ್ಕೋಸ್ಕರವೂ ಆತನು ಇವರನ್ನು ಅನುಗ್ರಹಿಸಿದನು. ನಾವು ಅರ್ಥ ಆಯ್ತಾ ವಾಕ್ಯ? ಆಮೇಲೆ
Amen. ಅದಕ್ಕೆ ನಾವೆಲ್ಲ ಏನ್ ಮಾಡ್ಬೇಕು? So what we all should do? ಕೆಲಸ ಮಾಡ್ಬೇಕು. We should work. ಯಾವ ಕೆಲಸ? Whose work? ದೇವರ God's- ದೇವ ಜನರ God's people's- ಯೋಗ್ಯ ಸ್ಥಿತಿಗೆ ತರುವ ಕೆಲಸವು To bring them to a worthy task. ಸಭೆ ಸೇವೆಯಕ್ಕೋಸ್ಕರವು And for the church, ಕ್ರಿಸ್ತನ ದೇಹವು ಅಭಿವೃದ್ಧಿಯಾಗುವುದಕ್ಕೋಸ್ಕರವು for the body of Christ to be prospered, ಅಪೊಸ್ತಲರು, the apostles, ಪ್ರವಾದಿಗಳು, the prophets, ಸುವಾರ್ತರು, the ಸಭಾಪಾಲಕರು, evangelists, the pastors, ಉಪದೇಶಕರು and the teachers, ನಂಬಿಕೆಯಿಂದ with faith, ದೇವಕುಮಾರನ ಜ್ಞಾನದಿಂದ with the knowledge of God, ಉಂಟಾಗುವ ಐಕ್ಯದಿಂದ ಪ್ರವೀಣರಾಗಿ they should become matured by the word. ಬಂದವರಾಗಿ They should come. ಇವತ್ತು ಯಾಕೆ ಪ್ರಾಬ್ಲಮ್ ಅಂತ ಕೇಳಿದ್ರೆ You ask why the problem is? ನಂಬಿಕೆಯಿಂದಲೂ ದೇವಕುಮಾರನ ವಿಷಯವಾದ ಜ್ಞಾನದಿಂದಲೂ ಉಂಟಾಗುವ ಐಕ್ಯತೆ ಹೊಂದದೆ ಪ್ರವೀಣತೆಗೆ ಬಂದಿರಲ್ಲ. Because they will not have faith, they will not have knowledge of the Son of God, and they will not become matured. ಅದಕ್ಕೆ ಹಾಗಾಗಿ ಏನಾಗುತ್ತೆ ಅಂದ್ರೆ So what happens? ಕ್ರಿಸ್ತನ ಪರಿಪೂರ್ಣ ಎಂಬ ಪ್ರಮಾಣದ ಮಟ್ಟ ಮುಟ್ಟುವ ತನಕ ದೇವಜನರನ್ನು ಯೋಗಿಸಲಿಕ್ಕೆ ತರಕ್ಕೋಸ್ಕರ ಆಗೋದೇ ಇಲ್ಲ. So attaining to the whole measure of the fullness of Christ is not possible for ಆದರೆ them. ನಾವು ಏನಾಗ್ಬೇಕು ಇಲ್ಲಿ? So what we should be ದೇವ್ರು then? ನಮ್ಗೇನ್ ಹೇಳ್ತಾನೆ? What God is telling ನಾವು us, ಕ್ರಿಸ್ತನ ನಂಬಿಕೆಯಲ್ಲಿಯೂ in faith of Christ, ಕುಮಾರನಾದ ಯೇಸುವಿನ ಜ್ಞಾನದ ವಿಚಾರದಲ್ಲಿ in the matter of knowledge of Son of ಉಂಟಾಗುವ God, ಐಕ್ಯತೆನ 5 ಸೇವರು ಐಕ್ಯತೆನ ಹೊಂದಿ we should have unity among the fivefold ನಾವು ministries. ಪ್ರವೀಣತೆಗೆ ಬರ್ಬೇಕು ಫಸ್ಟ್. First thing, we should attain that maturity, ಕ್ರಿಸ್ತನ ಪರಿಪೂರ್ಣತೆ ಎಲ್ಲಾರು ಮುಟ್ಟುವುದಕ್ಕೋಸ್ಕರ. because to reach the measure of fullness of Christ. ಹಾಗಾದ್ರೆ So, ಕ್ರಿಸ್ತನ ಪರಿಪೂರ್ಣತೆ ಮಟ್ಟ ಮುಟ್ಟಿದ್ಯಾ ಮುಟ್ಟಿಲ್ವಾ? have we reached that fullness of ಒಬ್ರು Christ? ಹೇಳಿದ್ರು ಪರ್ಫೆಕ್ಟ್ ಚರ್ಚ್ ಎಲ್ಲಿದೆ ಹೇಳಿದ್ರೆ ಹೋಗಿ ಸೇರ್ಕೋತೀವಿ. Someone told me like this, where is the perfect church? Please tell me, I'll go. ಈ ಭೂಮಿಯಲ್ಲಿ ಪರ್ಫೆಕ್ಟ್ ಚರ್ಚೇ ಇಲ್ಲ. In this world, there is no perfect church. ಇದ್ದಿದ್ದೇ ಆಗಿದ್ರೆ If it was so, ಯಾಕೆ ಪ್ರಸಂಗಗಳೆಲ್ಲ ಮತ್ತೆ ಮತ್ತೆ ಬರ್ತಾನೆ ಇರುತ್ತೆ? the preaching would not be repeated. ಒಂದೇ ಒಂದು ವಾಕ್ಯ ಹೇಳ್ಬಿಟ್ರಾಗ Only one verse they would ಇಟ್ say. ಇಸ್ ಫಿನಿಶಿಂಗ್ ಮುಗಿಸ್ಬಿಟ್ಟು They would have said it is finished. ಇಲ್ವಾ? ಎಲ್ಲದರ ಟೀಚಿಂಗ್ಸ್ಗಳು ಯಾಕೆ ಮತ್ತೆ ಮತ್ತೆ ರಿಪೀಟ್ ಆಗುತ್ತೆ? All kinds of teachings, why it is repeated often? ಚರ್ಚ್ ಸ್ವಲ್ಪವಾಗಿ ಪರಿಪೂರ್ಣತೆ ಮಟ್ಟ ಮುಟ್ಟುತ್ತಾ The ಇದೆ. church gradually should reach into that fullness. ಒಂದು ವಿಚಾರ ಮುಗಿಸ್ಬಿಡ್ತೀನಿ. One thing I say and conclude. ಇಟ್ಟಿಗೆನ ಸ್ವಲ್ಪ ಹೊಡಿಬಾರ್ದ? Should we break the bricks or not? ಒಂದು ಗ್ಯಾಪ್ಗೆ ಕಲ್ಲಿಡ್ಬೇಕು, ಕಲ್ಲನ್ನ ಸ್ವಲ್ಪ ಹೊಡಿಬೇಕಾ? If there is a gap, we have to place one brick. Should they break it or not? ಮಧ್ಯಕ್ಕೆ ಹೊಡೆದು ಭಾಗಕ್ಕೆ ಹೊಡೆದು ಚಿಕ್ಕಲ್ಲೇ ಮಾಡ್ಬಿಡ್ತೀವಿ. Sometimes the big stone we break into pieces and make it as a ಯಾಕಂದ್ರೆ tiny ಅಲ್ಲಿ stone. ಚಿಕ್ಕ ಜನಿ ಸಿಗಲ್ಲ ಅನ್ನಕ್ಕೆ. Because we don't find that small ಈ stone at that time. ಚಿಪ್ಸ್ ಜನಿ ಸಿಗದೆ ಹೋದ್ರೆ If we don't find that small chips gravel, ತಪ್ಪು ಚಲಿತ ಚೆನ್ನಾಗಿ ಹೊಡೆಯೋದನ್ನ. they'll take the big gravel and powder it. ನಮ್ಮ ಸಭೆಯಲ್ಲಿ ಯಾರೆಲ್ಲ ಚಿಕ್ಕ ಜಲ್ಲಿ ಆಗಿದ್ದಾರೆ ಗೊತ್ತಾ? Whoever are tiny gravels in our church, we don't ವರ್ತ know. ಮೇಲೆ ವರ್ತ Beatings upon beatings, beatings upon beatings they ಒಂದು get. ಸಲ ಸಿಮೆಂಟ್ ಹಾಕಿ ನಿಮ್ಮನ್ನ ಫ್ಲೋರಿಂಗ್ ಹಾಕ್ಬಿಟ್ರೆ But once they put the cement and make the flooring, ಆಮೇಲೆ ಹೊಡೆದೇ ಇದ್ರಲ್ಲ you will not rise even if they eat. ಸ್ಟ್ರಾಂಗ್ ಆಗಿ You will be strong. Jesus makes ಬಲಗೆ ಎತ್ತಿ you. ದೇವರಿಗೆ So ಸ್ತೋತ್ರ. lift your hands and say ಇವತ್ತು thank you, ದೇವರ ಆತ್ಮನ Jesus. ಜೊತೆ ಮಾತಾಡಿ. Today the Spirit of God has spoken with you. Jesus the head of the church ವಿಚಾರ ಮಾತಾಡಿ. Jesus is the head of the church. He spoke ಇವತ್ತು ಆ about it. ಸಭೆಯಲ್ಲಿ ನಾವು ಇದ್ದೀವಿ, ಮರೆಯಬೇಡಿ. Never forget we are in that church. ನಾವು ಆತನ ಹೊಲವಾಗಿದ್ದೀವಿ. We are his field. ಅದನ್ನ ನಾವು ನೆಕ್ಸ್ಟ್ ವೀಕ್ ಧ್ಯಾನಿಸಕ್ಕೆ And we ಹೋಗ್ತೀವಿ. will meditate about this in the next week. We are his field ಅನ್ನುವಂತ ವಿಚಾರ. We are his field. ಅದಕ್ಕೆ ಅವ್ರ ಒಂದು ಹೆಸರು ಗೊತ್ತಾ? You know what is the other name for him? ಇಂಗ್ಲಿಷ್ ಹಸ್ಬೆಂಡ್ ಅಂತ ಬರೋಲ್ಲ. In English we see him as husband. ಅದನ್ನ ಕೊರಿಂಥಿಯನ್ನರ ವಾಕ್ಯ ಓದ್ ನೋಡಿ. We see that in Corinthians. ನಮ್ಮ ಇವರು ಓದ್ತಾರೆ, ನಿಮ್ಮನ್ನ ಕನ್ನಡ ಇದನ್ನು ಓಕೆ. ಫಸ್ಟ್ ಕೊರಿಂಥಿಯನ್ಸ್ ಅಲ್ಲಿ ಚಾಪ್ಟರ್ 2 Shall I read? However, as it is written, no eyes has seen. 1 ಕೊರಿಂಥ 3 1 Corinthians 3:9. For we are God's fellow workers, you are God's field, God's building. ಇಲ್ಲಿ ಈ ಬಯಲ್ಪಟ್ಟಂತ ವರ್ಡ್ ಎಷ್ಟು ಚೆನ್ನಾಗಿದೆ ಅಂತ ಕೇಳಿದ್ರೆ, So the word is written so beautifully. ನಾವು ದೇವರ ಹೊಲವಾಗಿದ್ದೀವಿ. We are God's ಈ field. ವರ್ಡ್ ನ ಬಹಳ ಮೆಡಿಟೇಟ್ ಮಾಡಬೇಕು. So you need to meditate this word. ಚರ್ಚ್ ಬಂದ್ಬಿಟ್ಟು ದೇವರಿಗೆ ಫೀಲ್ಡ್. The church is the field of God.
ಆ ಚರ್ಚ್ ಫೀಲ್ಡ್ ಆದ್ಮೇಲೆ Once the church is a ಆ field, ಫೀಲ್ಡ್ ಅಲ್ಲಿ ಬೆಳಕಾಗಿ ಏನ್ ಮಾಡ್ತಾನೆ? And for the crops to be grown, what he does? ಅದೆಲ್ಲ ತರ ಕೆಲಸಗಳನ್ನ He will work. ಮಾಡ್ತಾನೆ. ಪ್ರಾರ್ಥನೆ ಮಾಡಿ, ಎಲ್ಲ ಪ್ರಾರ್ಥನೆ So ಮಾಡೋದು. let's pray now. ಸ್ತೋತ್ರ ಯೇಸಪ್ಪ. Say thank you, ಸ್ತೋತ್ರ Jesus. ತಂದೆಯಾದ ದೇವರು. Thank you, Father ಸ್ತೋತ್ರ God. ಪವಿತ್ರ